ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। स्वस्त्यस्तु सतां। श्रीभगवानुवाच परं भूयः प्रवक्ष्यामि ज्ञानानां ज्ञानमुत्तमं यज्ञात्वा मुनयः सर्वे परां सिद्धिमितो गताः। इदं ज्ञानमपाश्रित्य मम साधर्म्यमागताः सर्गेऽपि नोपजायन्ते प्रलये न व्यथन्ति च। मम योनिर्महद्ब्रह्म तस्मिन् गर्भं दधाम्यहं सम्भवः सर्वभूतानां ततो भवति भारत। सर्वयोनिषु कौन्तेय मूर्तयः सम्भवन्ति याः तासां ब्रह्ममहद्योनिरहं बीजप्रदः पिता। सत्वं रजस्तम इति गुणाः प्रकृतिसम्भवाः निबध्नन्ति महाबाहो देहे देहिनमव्ययम्। तत्र सत्वं निर्मलत्वात् प्रकाशकमनामयं सुखसङ्गेन बध्नाति ज्ञानसङ्गेन चानघ। रजोरागात्मकं विद्धि तृष्णासङ्गसमुद्भवं तन्निबध्नाति कौन्तेय कर्मसङ्गेन देहिनं। तमस्त्वज्ञानजं विद्धि मोहनं सर्वदेहिनां प्रमादालस्य निद्राभिस्तन्निबध्नाति भारत। सत्वं सुखे संजयति रजः कर्मणि भारत ज्ञानमावृत्य तु तमः प्रमादे संजयत्युत। रजस्तमश्चाभिभूय सत्वं भवति भारत। रजः सत्वं तमश्चैव तमः सत्वं रजस्तथा। सर्वद्वारेषु देहेऽस्मिन् प्रकाश उपजायते ज्ञानं यदा तदा विद्याद्विवृद्धे सत्वमित्युत। लोभः प्रवृत्तिरारम्भः कर्मणामशमस्पृहा रजस्येतानि जायन्ते विवृद्धे भरतर्षभ। अप्रकाशोत्प्रवृत्तिश्च प्रमादो मोह एव च तमस्येतानि जायन्ते विवृद्धे कुरु नन्दन। यदा सत्वे प्रवृद्धे तु प्रलयं याति देहभृत्तदोत्तमविदां लोकान् अमलान् प्रतिपद्यते। रजसि प्रलयं गत्वा कर्मसङ्गिषु जायते तथा प्रलीनस्तमसि मूढयोनिषु जायते। कर्मणः सुकृतस्याहुः सात्विकं निर्मलं फलं रजसस्तु फलं दुःखम् अज्ञानं तमसः फलं। सत्त्वात् संजायते ज्ञानं रजसो लोभ एव च प्रमादमोहौ तमसो भवतो ज्ञानमेव च। ऊर्ध्वं गच्छन्ति सत्त्वस्था मध्ये तिष्ठन्ति राजसाः जघन्यगुणवृत्तिस्था अधो गच्छन्ति तामसाः। नान्यं गुणेभ्यः कर्तारं यदा द्रष्टानुपश्यति गुणेभ्यश्च परं वेत्ति मद्भावं सोऽधिगच्छति। ಸುಕೃತಸ್ಯ ಕರ್ಮಣಃ ಒಳಿತಿನ ಕರ್ಮಗಳಿಗೆ ಸಾತ್ವಿಕಂ ನಿರ್ಮಲಂ ಫಲಂ ಆಹುಃ ಉತ್ತಮಂ ಫಲಂ ಸಹ ಪ್ರಾಪ್ನೋತಿ। ರಜಸಃ ಕರ್ಮಣಃ ಫಲಂ ಕಿಂ ಭವತಿ ದುಃಖಮೇವ ಭವತಿ। ಅಂತೆ ಚ ಅಜ್ಞಾನಸ್ಯ ಅಜ್ಞಾನಮೇವ ಫಲಂ ಭವತಿ ತಮಸಃ ಕರ್ಮಣಃ। ತಾಮಸಿಕಂ ಕರ್ಮ ಕೃತ್ವಾ ತದಾ ಕಿಂ ಭವತಿ ಇತ್ಯುಕ್ತೆ ತದಾ ಅಜ್ಞಾನಮೇವ ತೇನ ಲಭ್ಯತೆ। ಅಪಿ ಚ ಪುನರುಕ್ತಂ ಸತ್ವೇನ ಕಿಂ ಜಾಯತೆ ಸತ್ವಸ್ಯ ಪ್ರಭಾವಃ ಯದಾ ಭವತಿ ತದಾ ಕಿಂ ಜಾಯತೆ ಇತ್ಯುಕ್ತೆ ಜ್ಞಾನಂ ಜಾಯತೆ। ರಜಸಃ ವೃದ್ಧೌ ಲೋಭಃ ಭವತಿ ಲೋಭ ಏವ ಭವತಿ। ಕಿಮಪಿ ಸಂಪತ್ಯಕ್ತುಂ ತಸ್ಯ ಮನಸಿ ಕದಾಚಿದಪಿ ಕಿಮಪಿ ಕಸ್ಯಚಿದಪಿ ವ್ಯರ್ಥಂ ಕರ್ತುಂ ನ ಇಚ್ಛತಿ। ತತ್ರ ಕಾರಣಂ ಭವತಿ ವ್ಯರ್ಥಂ ನ ಕರಣೀಯಂ ಇತಿ ತಸ್ಯಾಪಿ ಕಾರಣಂ ಭವತಿ। अपि च प्रमादः मोहः अज्ञानञ्च तमसः कारणात् जायते। एवञ्च ऊर्ध्वं सत्त्वस्थाः गच्छन्ति भगवन्तं प्राप्नुवन्ति। ये मध्ये तिष्ठन्ति ते राजसाः नाम नित्यसंसारिणः।
ಏಚ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ ಅಧಃ ಏವ ಗಚ್ಚಂತಿ ತಮೋಲೋಕಂ ಗಚ್ಚಂತಿ. ಇದಾನೀಂ ಅಸ್ತು ಅತ್ರ ಉಕ್ತಂ ಕಿಮಿತಿ ಗುಣಾನಾಂ ಕಾರಣತ್ವೇನ ಗುಣಾಃ ಏವ ಗುಣಾನಾಂ ಕಾರಣತ್ವಂ ಉಕ್ತಂ ಗುಣಾಃ ಜಡಾಃ ಖಲು ಕಥಂ ವಾ ತೇ ಕಿಮಪಿ ಕುರ್ಯುಃ ಇತಿ ಪ್ರಶ್ನಃ. ಸತ್ವದ ಸಂಪರ್ಕದಲ್ಲಿದ್ದವರು ಮೇಲಕ್ಕೆ ಹತ್ತುತ್ತಾರೆ, ರಜಸ್ಸಿನ ಸಂಪರ್ಕದಲ್ಲಿ ಪ್ರಭಾವದಲ್ಲಿದ್ದವರು ಮಧ್ಯದಲ್ಲೇ ತಿರುಗ್ತಾರೆ, ತಮಸ್ಸಿನ ಪ್ರಭಾವಕ್ಕೆ ಒಳಗಾದವರು ಕೆಳಕ್ಕೆ ಜಾರುತ್ತಾರೆ. ಆಯಿತು. ಆದರೆ ಈ ಗುಣಗಳು ಏನು ಮಾಡ್ತವೆ? ಅದು ಜಡ. ಯಾವುದು ನಾವು ಲೋಕದಲ್ಲಿ ಜಡವಾದ ಪದಾರ್ಥ ಇನ್ನೊಂದನ್ನು ಪ್ರಭಾವಿಸುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅಸಾಧ್ಯ ಅಲ್ವಾ ಅಂತ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಬಂದರೆ ಅದನ್ನು ಮುಂದಿನ ಮಾತು ಹೇಳುತ್ತೆ. ಈ ಎಲ್ಲ ಪ್ರಭಾವಗಳಿಗೆ ಅನ್ಯಂ ಗುಣೇಭ್ಯ ಅನ್ಯಂ ಕರ್ತಾರಂ ಯದಾ ದ್ರಷ್ಟ ನಾ ಇತಿ ಅನುಪಶ್ಯತಿ. ನಾ ಅನ್ನೋದು ಒಂದು ವಿಶಿಷ್ಟವಾದ ನಾಮ. ಎರಡರ್ಥ ಇದೆ. ಎರಡರ್ಥ ಅಂದರೆ ಸೂಕ್ಷ್ಮವಾಗಿ ಒಂದು ಅರ್ಥ ಇದೆ. ಗುಣಗಳಿಗಿಂತ ಬೇರೆಯಾದ ಒಂದು ಕರ್ತೃತ್ವ ಇಲ್ಲವೇ ಇಲ್ಲ. ಗುಣಗಳಿಂದಲೇ ಎಲ್ಲ ಆಗುವುದು. ಅಲ್ಲ, ಗುಣಗಳೇ ಎಲ್ಲ ಆಗುವುದು ಅಂದರೆ ಅದು ಜಡ ಅಲ್ವಾ? ಮೈಕು ಬಡಿಯಿತು, ಮೈಕು ಬಾರಿಸಿತು, ಇಲ್ಲ, ಮೈಕ್ ಬೊಬ್ಬೆ ಹೊಡೆಯಿತು, ಅದು ನಾವು ಹೊಡೆದ ಬೊಬ್ಬೆಯನ್ನು ಜೋರು ಮಾಡುತ್ತೆ ಅಷ್ಟೇ. ಅದಕ್ಕೆ ಸ್ವತಃ ಕೂಗುವ ಸಾಮರ್ಥ್ಯ ಇಲ್ಲವೇ ಇಲ್ಲ. ಹಾಗಾದರೆ ಜಡ ಏನು ಮಾಡುವುದಿಲ್ಲ ಅಂದಮೇಲೆ ನೀವು ಜಡದಿಂದಾಗಿ ಅವನು ಮೇಲಕ್ಕೆ ಹತ್ತುತ್ತಾನೆ, ಕೆಳಕ್ಕೆ ಜಾರುತ್ತಾನೆ, ಅಲ್ಲೇ ಇರ್ತಾನೆ ಅಂತ ಈ ರೀತಿಯೆಲ್ಲ ಹೇಳುವುದೇನು ಅಂದರೆ, ಜಡವನ್ನು ನಿಯಂತ್ರಿಸುವಂತಹ ಒಂದು ತೇಜಸ್ಸು ಇದೆ, ಜಡವನ್ನು ನಿಯಂತ್ರಿಸುವ ಒಂದು ಚೇತನ ಶಕ್ತಿ ಇದೆ. ಆ ಚೇತನ ಶಕ್ತಿ ನಾ ಗುಣೇಭ್ಯ ಅನ್ಯಂ, ಅದು ಗುಣಗಳಿಗಿಂತ ಬೇರೆ, ಅದು ಚೇತನ ಪ್ರಕೃತಿ, ಇದು ಜಡ ಪ್ರಕೃತಿ. ಗುಣೇಭ್ಯ ಅನ್ಯಂ ನಾ ಯದಾ ದ್ರಷ್ಟ ಅನುಪಶ್ಯತಿ. ನಾ ಅನ್ನುವವಳೇ, ನಾ ಅಂದರೆ ಪರಮಪುರುಷ ಅಂತ ಅರ್ಥ, ಅಥವಾ ನಾ ಅಂದರೆ ಇದನ್ನು ಮೀರಿದಂತಹ ಸಾಮರ್ಥ್ಯವುಳ್ಳವಳು ಅಂತ ಅರ್ಥ. ಅದು ನಾ ಶಬ್ದ ನಾ ನರವು ನರಹ ಅಂತ. ನೃ ಶಬ್ದ ನಾ ಆಗುತ್ತೆ. ಅಂದರೆ ಈ ಎಲ್ಲ ಜೀವಿಗಳಿಗಿಂತ ಎತ್ತರದವಳು ಆದ್ರಿಂದಾಗ ಪುಂ ಶಬ್ದೇನ ಆಕೆಯನ್ನು ನಿರೂಪಣೆ ಮಾಡ್ತಾರೆ. ಮತ್ತು ಗುಣೇಭ್ಯ ಅನ್ಯಂ ಕರ್ತಾರಂನ ಅನುಪಶ್ಯತಿ. ಗುಣಗಳಿಗಿಂತ ಹೊರತಾಗಿ ತಾನೇ ಸ್ವತಂತ್ರವಾಗಿ ಯಾವ ಜೀವನೂ ಏನು ಮಾಡಲಿಕ್ಕಾಗುವುದಿಲ್ಲ. ಗುಣಗಳಿಂದಲೇನೇ ಮಾಡುವುದು, ಆ ಗುಣಗಳಾಗಿ ನಿಯಂತ್ರಿಸುವವಳೇ ಅದನ್ನು ಕಾರ್ಯವನ್ನು ಮಾಡುವುದು ಅನ್ನುವ ರೀತಿಯಲ್ಲಿ ಆ ಮಾತು ಬಂದದ್ದನ್ನು ಗುಣೇಭ್ಯ ಅನ್ಯಂ ಕರ್ತಾರಂ ನಾ ಯದಾ ಅನುಪಶ್ಯತಿ ತದಾ ಇದು ಒಂದು. ಇನ್ನು ಗುಣೇಭ್ಯಶ್ಚ ಪರಂ, ಇದನ್ನು ಮೀರಿ ಮತ್ತೊಬ್ಬ ಇದ್ದಾನೆ. ಗುಣೇಭ್ಯಶ್ಚ ಪರಂ ಯೋ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಅವನು ಗುಣೇಭ್ಯಶ್ಚ ಪರಂ, ಗುಣಗಳಿಗಿಂತಲೂ ಮೀರಿದ ಮತ್ತೊಂದು ತತ್ವ ಶಕ್ತಿ ನನ್ನನ್ನು ಅಂತ ಅವನು ಯಾರು ಅದಕ್ಕಿಂತ ಮೇಲೆ ಒಬ್ಬ ಪರಂ ಎತ್ತರದ ವ್ಯಕ್ತಿ ಒಬ್ಬ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ನನ್ನಲ್ಲಿ ನೆಲೆಸುತ್ತಾನೆ. ಅವನು ನಿಜವಾಗಿಯೂ ಕಾಣಬೇಕಾದ ವಸ್ತುವನ್ನೇ ಕಾಣ್ತಾನೆ. ಅವನು ನಾ ಅಂದರೆ ನಿಜವಾಗಿ ತಿಳಿದವನು ಎನಿಸಿಕೊಳ್ತಾನೆ. ಎಲ್ಲವೂ ಕೂಡ ಗುಣದಿಂದ ಆಗುತ್ತೆ ಅಂತ ಹೇಳುವಾಗ ಹೌದಾ, ಹಾಗಾದರೆ ಬೇರೆ ವಸ್ತುಗಳಿಗೆಲ್ಲ ಅರ್ಥವೇ ಇಲ್ಲ ಅಂದರೆ ಬೇರೆ ವಸ್ತು ಯಾವುದಿದೆ ಗುಣದಿಂದ ಬಿಟ್ಟು? ಗುಣಗಳಿಂದ ಹೊರತುಪಡಿಸಿ ಯಾವ ವಸ್ತು ಗುಣಗಳ ಸ್ಪರ್ಶ ಇಲ್ಲದೇ ಇದೆ ತೋರಿಸಿ. ಜಡವೂ ಇರ್ಬೋದು, ಚೇತನವೂ ಇರ್ಬೋದು, ಎಲ್ಲವೂ ಈ ತ್ರಿಗುಣಗಳ ಮಿಶ್ರಣವೇ ಈ ಜಗತ್ತು ಅಂದಮೇಲೆ ಇದರಿಂದ ಬೇರ್ಪಡಿಸಿ ತೆಗಿಲಿಕ್ಕೆ ಯಾವುದಿದೆ? ಇರುವುದೇ ಎರಡು, ಒಂದು ಪ್ರಕೃತಿ, ಒಂದು ಪುರುಷ. ಅದಾಗಲೇ ಹೇಳ್ತಾ ಇದ್ದಾರೆ ರಾಗದಿಂದ. ಅವಳು ಆ ಪ್ರಕೃತಿ ಹೆಣೆಯುವವಳು, ಅವಳು ಬಲೆಯಲ್ಲಿ ಸಿಲುಕುವವಳಲ್ಲ. ಅವನು ಹೆಣೆಸುವವನು, ಅವನಂತೂ ಮೊದಲೇ ಸಿಲುಕುವುದಿಲ್ಲ. ಅದರೊಂದಿಗೆ ಹೆಣೆಯುವ ಮತ್ತು ಹೆಣೆಸುವ ಇಬ್ಬರು ಬಿಟ್ಟರೆ ಮತ್ತೆಲ್ಲವೂ ಕೂಡ ಗುಣಗಳ ಪ್ರಭಾವಕ್ಕೆ ಒಳಗಾದದ್ದೇ. ಅದರಿಂದಾಗಿ ಗುಣೇಭ್ಯ ಅನ್ಯಂ ಕರ್ತಾರಂ ದ್ರಷ್ಟ ಯದಾ ಪಶ್ಯತಿ ತದಾ ನಾ, ಅವನು ನಿಜವಾಗಿ ತಿಳಿದವನು ಅಂತ ಅನಿಸಿಕೊಳ್ತಾನೆ. ಸಹ ಅಧಿಗಚ್ಚತಿ, ಅವನು ತಿಳಿದವನು ಅಂತ ಆಗ್ತಾನೆ. ಸಾರಭೂತನಾಗಿ ಭಗವಂತ ಇದ್ದಾನೆ ಅಂತ ಅವನು ಅಧಿಕಾರಯುಕ್ತವಾಗಿ ತಿಳಿಯುತ್ತಾನೆ ಅನ್ನೋದನ್ನು ಅಲ್ಲಿ ಹೇಳಿದರು. ಹಾಗಾಗಿ ಮೂರು ಗುಣಗಳಿಂದ ಭಿನ್ನವಾದ ಒಂದು ಶಕ್ತಿ ಶ್ರೀ ಭೂದುರ್ಗಾ ಅನ್ನುವ ನಿಯಾಮಕ ಶಕ್ತಿಯಾದಂತಹ ಲಕ್ಷ್ಮಿಯ ರೂಪ. ಮತ್ತು
ಅದನ್ನೇ ತ್ರೈಗುಣ್ಯವರ್ಜಿತಮಜಂ ಅಂತ ಬಿಡಿಸುವಾಗ 3 ಗುಣಗಳಿಂದ ಮೀರಿದ್ದು ಅಂತ ಭಗವಂತನನ್ನು ಹೇಳಿದ್ದು ಅದೇ ಕಾರಣಕ್ಕೆ. ಅದರಿಂದಾಗಿ ಈ ಗುಣಗಳನ್ನು ಮೀರಿದಂತಹ ಶಕ್ತಿಯಾಗಿ ಭಗವಂತ ಇದ್ದಾನೆ, ಅವಳು ಇದ್ದಾಳೆ, ಅವನು ಇದ್ದಾನೆ. ಯಾರು ಈ ರೀತಿ ಜಗತ್ತಿನ ಪ್ರಕೃತಿ ಪುರುಷರನ್ನು 3 ಗುಣಗಳಿಂದ ಮೀರಿದವರು ಅಂತ ತಿಳ್ಕೊಳ್ತಾನೋ ಅವನು ನಿಜವಾದ ತಿಳುವಳಿಕೆ ಉಳ್ಳವ ಅಂತ ಅರ್ಥ. ಇಷ್ಟು ಹೇಳಿ ಗುಣಾನೇತಾನ್ ಅತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ. ಏತಾನ್ ತ್ರೀನ್ ಗುಣಾನ್ ದೇಹ ಸಮುದ್ಭವಾನ್ ಅತೀತ್ಯ. ಏತಾನ್ ಈ 3 ಗುಣಗಳನ್ನು ದೇಹಿ ಜೀವನಾದವನು ದೇಹ ಸಮುದ್ಭವಾನ್ ದೇಹದ ಜೊತೆಗೇ ಹುಟ್ಟಿ ಬಂದ ಅಥವಾ ದೇಹದಿಂದಲೇ ಪರಿಣಾಮ ತೋರಿಸುತ್ತಿರುವ 3 ಗುಣಗಳನ್ನು ಅತೀತ್ಯ ದಾಟಿ ಜನ್ಮ ಮೃತ್ಯು ಜರಾ ದುಃಖ, ಜನ್ಮ ಹುಟ್ಟುವಿಕೆ, ಮೃತ್ಯು ಮತ್ತೆ ಮೃತ್ಯು ಹೊಂದುವಿಕೆ, ಜರ ಈ ವೃದ್ಧಾಪ್ಯ ಇತ್ಯಾದಿಗಳು, ದುಃಖ ಅದರಿಂದ ಆಗುವ ಕಷ್ಟ, ಈ ಜನ್ಮ ಮೃತ್ಯು ಜರಾ ದುಃಖಗಳಿಂದ ವಿಮುಕ್ತ ಬಿಡುಗಡೆಯನ್ನು ಹೊಂದಿದವನಾಗಿ ಅಮೃತ. ಅಮೃತ ಅಂದರೆ ಇದೆ. ಅಮೃತ ಅಂದರೆ ಯಾವುದು ಅಂದರೆ ಈ ಜಂಜಾಟದಿಂದ ತಪ್ಪಿಸಿಕೊಳ್ಳುವುದು, ಮತ್ತೆ ಹುಟ್ಟುವುದಿಲ್ಲ, ಮತ್ತೆ ಸಾಯುವುದಿಲ್ಲ, ಮತ್ತೆ ಈ ಮುದಿತನ ಇಲ್ಲ ಅಥವಾ ಈ ದುಃಖಗಳ ಲೇಪ ಇಲ್ಲ. ಅಂದರೆ ಇದರಲ್ಲಿ ಯಾವುದನ್ನು ಒಂದನ್ನು ಕಮ್ಮಿ ಮಾಡಿಕೊಂಡ್ರೂ ಅದು ಅವನು ಅಮೃತನೇ. ಇಲ್ಲಿಯೂ ಅಮೃತ ಆಗುವುದು ಹೇಗೆ ಅಂದರೆ ಇಲ್ಲಿ ಏನೇ ಕಷ್ಟ ಬಂದಾಗಲೂ ಅದನ್ನು ಅತ್ಯಂತ ಸಹಜವಾಗಿ ಸ್ವೀಕರಿಸಿದಾಗ ಅವನು ಅದರಿಂದ, ಯಾಕೆಂದರೆ ತನಗೆ ತೊಂದರೆ ಆಗುವುದು ಅಂತ ಅವನು ಭಾವಿಸಿದಾಗ ಅದು ತೊಂದರೆ ಇಲ್ಲ ಅಂತ ಭಾವಿಸಿದ್ರೆ ನನಗೆ ತೊಂದರೆ ಇಲ್ಲ, ಎಲ್ಲರಿಗಾಗುವಂಥದ್ದೇ ನನಗೂ ಆಗಿದೆ. ಜಗತ್ತಿಗೆ ಬರದೇ ಇದ್ದ ರೋಗ ನಮಗೆ ಬಂದಿದೆಯಾ? ಆಗ ನಾವು ಹೇಳಬೇಕು ದೇವರು ನಮ್ಮ ಮೇಲೆ ಏನೋ ಕೆಂಗಣ್ಣು ಬೀರಿದ್ದಾನೆ ಅಂತ. ಇಡೀ ಜಗತ್ತಿಗೆ ಎಲ್ಲರಿಗೂ ಈ ರೋಗದ ದೊಡ್ಡ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ ಅಂದಮೇಲೆ ನಾನು ಅದರಲ್ಲಿ ಒಂದು ಪಾಲಷ್ಟೇ, ನನಗೊಂದು ಸಪ್ರೇಟು ಅಂತ ತಂದು ಕೊಟ್ಟದ್ದಲ್ಲ. ಇನ್ನು ಅಕಸ್ಮಾತ್ ಕೆಲವೊಮ್ಮೆ ಸಪ್ರೇಟು ಅಂತಲೇ ಕೆಲವೊಮ್ಮೆ ಆಯಿತು ಅಂತ ಇಟ್ಕೊಳ್ಳಿ, ಬೇರೆ ಯಾರಿಗೂ ಇಷ್ಟು ಕಷ್ಟ ಆಗಲಿಲ್ಲ ಅಂತ. ಅದು ಎಲ್ಲರೂ ಹಾಗೆ ಅಂದ್ಕೊಳ್ಳೋದು, ಪ್ರತಿಯೊಬ್ಬನೂ ಅವನ ಕಷ್ಟವೇ ದೊಡ್ಡದು, ಬೇರೆಯವ್ರ ಕಷ್ಟ ದೊಡ್ಡದಲ್ಲ ಅಂತಲೇ ಅಂದ್ಕೊಳ್ಳೋದು. ಅಕಸ್ಮಾತ್ ಇಬ್ಬರ ಕಷ್ಟವನ್ನು ಒಂದು ಟೇಬಲಲ್ಲಿಟ್ಟು ತೂಗಿ ಬದಲಾಯಿಸ್ಕೊಳ್ಳಿ ಅಂದರೆ ಬೇಡಪ್ಪ, ನಮ್ಗೆ ಗೊತ್ತಿರುವ ಭೂತದ ಜೊತೆಗೆ ವಾಸ ಮಾಡ್ಬೋದು, ಗೊತ್ತಿಲ್ಲದ ದೈವದ ಜೊತೆಗೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಆಗೋದಿಲ್ಲ. ಯಾಕೆಂದರೆ ಮತ್ತೆ ಅದನ್ನು ಮೊದಲಿಂದ ತಿಳ್ಕೊಳ್ಬೇಕು. ನಮ್ಮ ಸಮಸ್ಯೆ ನಮ್ಗೆ ಗೊತ್ತಿದೆ, ಎಲ್ಲಿಂದ ಶುರುವಾಗುತ್ತೆ, ಯಾಕೆ ಶುರುವಾಗುತ್ತೆ, ನಾಳೆ ಬರುತ್ತೆ ಅಂದರೆ ಇವತ್ತು ಗೊತ್ತಾಗುತ್ತೆ. ಯಾಕೋ ಚೂರು ತಲೆನೋವು ಬರ್ತಾ ಇದೆ, ನಾಳೆ ಬಹುಶಃ ಶೀತ ಆಗುತ್ತೆ, ಇನ್ನೇನು ನಮ್ಮ ಕೆಲವೆಲ್ಲ ಅನಲೈಸ್ ಮಾಡಿದರೆ ನಮ್ಗೆ ಗೊತ್ತಿರುತ್ತೆ ಏನೋ ಸಮಸ್ಯೆ ಆಗುತ್ತೆ ನಾಳೆ ಅಂತ. ಅದರಿಂದ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ನಾವು ಸಿದ್ಧತೆ ಮಾಡಿಕೊಳ್ಬೋದು. ಆದರೆ ಸಮಸ್ಯೆಯನ್ನು ನಾವು ನಮ್ಮದು ಮಾತ್ರ ಸಮಸ್ಯೆ, ಬೇರೆ ಯಾರದ್ದು ಸಮಸ್ಯೆ ಅಲ್ಲ ಅಂತ ಯಾವಾಗ ಅನ್ಕೋತಾ ಇರ್ತಾನೋ ಅಲ್ಲಿ ತನಕ ಅವನಿಗೆ ದುಃಖ ಅವನ ಜೊತೆಗೆ ಇರುತ್ತೆ. ಅಂದರೆ ತಿಳುವಳಿಕೆ ಚೆನ್ನಾಗಿ ಬಂದರೆ ದುಃಖ ಅನ್ನೋದು ತನ್ನಿಂದ ತಾನೇ ದೂರ ಆಗುತ್ತೆ. ದುಃಖ ಹೆಚ್ಚಾಗೋದು ಯಾವಾಗ ಅಂದರೆ ನಾವೇನೋ ಬೇಕು ಅಂತ ಹೀಗೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ, ಅದು ಉಲ್ಟ ಹೊಡೆಯುತ್ತೆ. ಬಂದಂತೆ ಸ್ವೀಕರಿಸ್ತೇನೆ, ಅದನ್ನೇ ಎಷ್ಟು ಚೆನ್ನಾಗಿ ದಾಸರು ಹೇಳ್ತಾರೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಂದಿರಲಿ. ಏನಾದರೂ ಬರಲಿ ದೇವರೇ, ಯಾಕಂದ್ರೆ ನೀನು ಕೊಡೋದು ನಿನಗೆ ಗೊತ್ತು, ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕೋದು ಗೊತ್ತೇ ಇದೆ. ಅಂದ ಮೇಲೆ ನನಗೆ ಕೊಟ್ಟದ್ದು ನೀನೇ ಇಟ್ಟದ್ದು, ನೀನು ಕೊಡದೇ ಇದ್ದದ್ದು ಯಾವುದು ನನ್ನ ಕೈಗೆ ಬರುವುದಿಲ್ಲ. ಸಂತೋಷವೂ ಬಂದಿದೆ, ಬೇಡ ಹೇಳಲಿಲ್ಲ, ದುಃಖವೂ ಬರ್ತಿದೆ, ಬೇಡ ಹೇಳಲ್ಲ, ನೀನು ಕೊಟ್ಟದ್ದೇ, ಇದು ತಗೊಳ್ತೇನೆ ಅದು ತಗೊಳ್ತೇನೆ, ಎರಡೂ ನಿನ್ನ ಪ್ರಸಾದ ಅಂತ ಯಾರು ಈ ಗುಣಗಳ ಪ್ರಭಾವದಿಂದ, ಅತೀತ್ಯ ಗುಣಗಳ ಪ್ರಭಾವವನ್ನು ದಾಟುವುದು ಅಂದರೆ ಏನು ಮತ್ತೆ ಒಂದು ಪ್ರಶ್ನೆ ಕೇಳ್ತಾನೆ. ಆವಾಗ ಈ ವಿವರಣೆ ಮತ್ತೆ ಬರುತ್ತೆ. ದೇಹ ಸಮುದ್ಭವಾನ್, ದೇಹದಿಂದ ಕಾಣಿಸಿಕೊಳ್ಳುವಂತಹ ಯಾವೆಲ್ಲ 3 ಗುಣಗಳಲ್ಲಿ ಒಬ್ಬ ವ್ಯಕ್ತಿ ಸಿಲುಕದೆ ಜನ್ಮ ಮೃತ್ಯು ಜರಾ ದುಃಖಗಳೆಂಬಂತಹ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ಅವನು ಪ್ರಯತ್ನ ಪಟ್ಟಿದ್ದಾನೆ ಅಂತಂದರೆ, ಗುಣಗಳನ್ನು ದಾಟಿದ್ದಾನೆ ಅಂತಂದರೆ ಅವನು ನಿಜವಾಗ್ಲೂ ಅಮರನಾಗ್ತಾನೆ ಅಂತ ಹೇಳಿದರು. ಹಾಗಾದರೆ ಮೃತಿ ಅಂತಂದರೆ ಕೇವಲ ದೇಹದಿಂದ ಸಾಯುವುದು ಮಾತ್ರ ಮೃತಿ ಅಲ್ಲ. ಉಪನಿಷತ್ ಹೇಳುವಾಗ ಯದಾ ಜಾಯತೆ ಸ್ವದ್ವಿತೀಯಂ ಮ್ರಿಯತೆ ಅಂತ, ಆಕಾಶದೆಲ್ಲೋ ಸುತ್ತಾಡ್ಕೊಂಡಿದ್ದಂತೆ, ಆರಾಮಾಗಿ ಅವನ ಪಾಡಿಗೆ ಎಲ್ಲಿ ಬೇಕಾದಲ್ಲಿ ಹೋಗ್ತಿದ್ದ ಜೀವ. ಈ ಮಳೆ ಬಂದು ಅದು ನೀರಲ್ಲಿ ತೇಲಿ ಹೋಗಿ ಒಂದು ಗಂಡಿನ ಶರೀರದಲ್ಲಿ ಬಿದ್ದ, ಆಗ ಪ್ರಥಮಂ ಮ್ರಿಯತೆ, ಅಲ್ಲಿ ಒಂದು ಸರ್ತಿ ಸಾಯ್ತಾನಂತೆ. ಅಲ್ಲಿಂದ ಹೆಣ್ಣಿನ ಗರ್ಭಕ್ಕೆ ಹೋದಂತೆ, ಅಲ್ಲಿ 2ನೇ ಬಾರಿ ಸತ್ತಂತೆ.
ಆಮೇಲೆ ಮತ್ತೆ ಹುಟ್ಟಿದಂತೆ, ಆಗ 3ನೇ ಸರ್ತಿ ಸತ್ತಂತೆ. ಯಾವಾಗ ದೇಹದಿಂದ ಸತ್ತ ಆಗ ಚತುರ್ಥ ಮ್ರಿಯತೆ, ಆಗ ನಿಜವಾಗಿ 4ನೇ ಸಲ ಸಾಯ್ತಾನೆ. ಅಂದರೆ ಬದುಕುವುದು ಅಂತ ಯಾವುದೂ ಇಲ್ಲ, ಎಲ್ಲ ಸಾಯುವುದೇ. ಮತ್ತೆ ಮತ್ತೆ ಅಲ್ಲಿಯ ತನಕ ಇದ್ದ ಆ ಬಿಡುಗಡೆಯನ್ನು ಅಥವಾ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಪೂರ್ತಿ. ಯಾಕೆಂದರೆ 4ನೇ ಸರ್ತಿ ಸತ್ತಾಗ ಬಿಡುಗಡೆ ಅಲ್ವಾ ಅಂದರೆ ಇಲ್ಲ, ಅವನು ಈ ಬದುಕಿದ್ದಾಗ ಎಲ್ಲ ಒಂದಿಷ್ಟು ಕರ್ಮದ ಗಂಟು ಹತ್ಕೊಂಡೇ ಬಿದ್ದದ್ದಲ್ವ. ಮತ್ತೆ ಇನ್ನೊಂದು ಸರ್ತಿ ಹುಟ್ಲಿಕ್ಕೆ ಬರುವ ಹಾಗೆ ಸತ್ತದ್ದಾದ್ರಿಂದ ಎಲ್ಲಿ ಬದುಕಿದ, ಮತ್ತೆ ಸತ್ತದ್ದೇ. ಅದರಿಂದಾಗಿ ಅವರು ಯಾವುದನ್ನು ನಾವು ಹೇಗೆ ತಗೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡು. ದೇಹ ಬಿಟ್ಟು ಹೋಯಿತು, ಸ್ವತಂತ್ರವಾಯಿತು ಅಂತ ಸಂತೋಷನೂ ಪಡ್ಬೋದು. ಅಯ್ಯೋ ನನ್ನ ಜೊತೆಗಿದ್ದವನು ಇವತ್ತಿಲ್ವಲ್ಲ ಅಂತ ದುಃಖನೂ ಪಡ್ಬೋದು. ಅಥವಾ ಮನೆಯಲ್ಲಿ ಒಂದು ಸಾಯುವ ಕ್ಯಾರೆಕ್ಟರ್ ಜಾಸ್ತಿ ಆಯ್ತಲ್ವ ಅಂತ ಹುಟ್ಟಿದಾಗಲೂ ದುಃಖ ಪಡ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ಒಂದು ಹುಟ್ಟಿತು ಅಂತ ಸಂತೋಷಪಟ್ಟು ಸಕ್ಕರೆನೂ ಹಂಚ್ಬೋದು. ನಮ್ಮ ಕೈಯಲ್ಲಿದೆ, ಅದನ್ನು ಹೇಗೆ ತಗೊಳ್ತೇವೆ ಅನ್ನೋದ್ರ ಮೇಲೆ ಅದರ ಸುಖ ದುಃಖಗಳ ವಿವರ. ಹಾಗಾಗಿ ಇದೆಲ್ಲವನ್ನು ತಿಳ್ಕೊಳ್ಳೋದು ಜ್ಞಾನದಿಂದ. ಅದರಿಂದಾಗಿ ಜ್ಞಾನ ಈ ಎಲ್ಲ ದುಃಖಗಳನ್ನು ಕಳೆಯುತ್ತೆ ಹೊರತು ಅಜ್ಞಾನಂ ಬಂಧ. ಅಜ್ಞಾನ ಅನ್ನೋದು ನಮ್ಮ ಬಂಧಕ ಶಕ್ತಿ. ಅಜ್ಞಾನ ಬಿಡುಗಡೆ ಆಯಿತು ಅಂದರೆ ಹೀಗೆ ಆಗುವುದು ಅಂತ ಗೊತ್ತಾದಾಗ ಎಲ್ಲವೂ ಸುಖ. ಅದರಿಂದಾಗಿ ಸುಖ ಎಲ್ಲಿದೆ ಅಂದರೆ ಈ ಗುಣಗಳನ್ನು ಮೀರುವುದು ಎಲ್ಲಿ ಅಂತಂದರೆ ನಾವು ಇದ್ದದ್ದನ್ನು ಇದ್ದ ಹಾಗೆ ಯಥಾವತ್ತಾಗಿ ತಿಳ್ಕೊಳ್ಳೋದು ಗುಣಗಳ ಬಿಡುಗಡೆ ಮತ್ತು ದುಃಖದಿಂದ ದೂರ. ಇದು ಇಷ್ಟು ಹೇಳಿದಾಗ ಇಂಥವನು ಅಮೃತನಾಗ್ತಾನೆ. 3 ಗುಣಗಳಿಂದ ಯಾರು ದಾಟಿ ಹೊರಕ್ಕೆ ಬರ್ತಾನೋ, ನೀವು ಹೇಳಿದ್ರಪ್ಪ ತುಂಬ ಚೆನ್ನಾಗಿ, ಕೇಳಲಿಕ್ಕೆ ಚೆನ್ನಾಗಿದೆ. ನಾಳೆಯಿಂದ 3 ಗುಣಗಳನ್ನು ಲೆಕ್ಕ ಹಾಕಿ ಎಲ್ಲ ಓಡು ಅಂತ ಹೊರಗೆ ತಳ್ಳಿಬಿಟ್ರೆ ಬದುಕ್ಬೋದಾ, ನಾಳೆಯಿಂದ ನಾವು ಸುಖವಾಗಿರ್ಬೋದಾ? ಐಡಿಯಾ ಸಿಕ್ಕೇ ಆಯಿತು, ನಮ್ಮ ಹತ್ರ ಟೋಕನ್ ಇದೆ. ಈಗ 3 ಗುಣಗಳನ್ನು ಬಿಟ್ಟರೆ ಸುಖವಾಗಿರ್ತಾನೆ ಅಂತ ಬಿಡುವುದು ಹೇಗೆ? ನಮ್ಮ ಪ್ರಶ್ನೆಯನ್ನು ಅರ್ಜುನನು ಕೇಳ್ತಾನೆ. ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಅರ್ಜುನ ಕೇಳ್ತಾನೆ, ಯಾವ ರೀತಿ ಈ 3 ಗುಣಗಳನ್ನು ಅತೀತೋ ಭವತಿ, ಕೈರ್ಲಿಂಗೈ, ಯಾವ ನಿಯಮಗಳಿಂದ ಅಥವಾ ಯಾವ ಕಾರಣಗಳಿಂದ, ಯಾವ ರೀತಿಯ ಉಪಾಯಗಳಿಂದ ನಾನು ಈ 3 ಗುಣಗಳನ್ನು ದಾಟುವವನಾದೇನು? ಅತೀತೋ ಭವತಿ, ಹೇ ಪ್ರಭೋ ನೀನು ಸಮರ್ಥ. ಯಾಕಂದರೆ ನೀನು ತ್ರಿಗುಣಾತೀತ, ನೀನು ತ್ರಿಗುಣಾತೀತ ವಿಧಾರಕ ಅಂತ ಆಚಾರ್ಯರು ಸ್ತೋತ್ರ ಮಾಡುವಾಗ ಹೇಳುವುದು ತ್ರಿಗುಣಾತೀತ. ಅದರಿಂದಾಗಿ 3 ಗುಣಗಳಿಂದ ಆಚೆಗೆ ಇರುವವನು ನೀನು. ಅದರಿಂದಾಗಿ ಹೇ ಪ್ರಭೋ ಕಿಮಾಚಾರ, ಹೇಗಿರಬೇಕು ಆಚರಣೆ, ಹೇಗಿರಬೇಕು? 3 ಗುಣಗಳನ್ನು ಮೀರುವುದಕ್ಕೆ ನಮ್ಮಲ್ಲಿ ಬೇಕಾದ ಆಚರಣೆ ಯಾವುದು? ಯಾವ ಸರೋವರದಲ್ಲಿ ಮುಳುಗು ಹಾಕಿದರೆ ಈ ಗುಣಗಳಿಂದ ಪಾರಾದೆವು, ಅಥವಾ ಯಾವ ರೀತಿಯ ವ್ರತವನುಷ್ಠಾನಗಳನ್ನು ಮಾಡಿದರೆ ಪಾರಾದೆವು? ಏನಾದರೂ ಇದ್ದರೆ ಒಂದು ವ್ರತ ಹೇಳಿ, ಒಂದು ಚಾಂದ್ರಾಯಣ ವ್ರತವೋ ಇನ್ನೇನಾದರೂ ಒಂದು ವ್ರತ ಇದ್ದರೆ ಹೇಳಿ, ನಮಗೆಲ್ಲ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಆಸೆ ಇದೆ. ಕಥಂಚೈತಾನ್ ತ್ರಿಗುಣಾನ್ ಅತಿವರ್ತತೆ. ಅವನು ಸರಿ 3 ಗುಣಗಳನ್ನು ಅತೀತ ಅಂತಿದ್ದಾನಲ್ಲ, ಆಚರಣೆ ಏನು ಅಂತ ಗೊತ್ತಾಗದೇ ಇದ್ದರೂ ಆ ರೀತಿಯಾಗಿ ದಾಟಿದವನ ಆಚರಣೆ ಹೇಗಿರುತ್ತೆ ಅದು ಗೊತ್ತಾದರೆ ನಾವು ಕೂಡ ಆ ರೀತಿ ಬದುಕಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಗುಣದಿಂದ ಬಿಡುಗಡೆಯನ್ನು ಹೊಂದಬಹುದು. ಅದರಿಂದಾಗಿ 3 ಗುಣಗಳನ್ನು ದಾಟಿದವನು ಯಾವ ಕುರುಹುಗಳನ್ನು ಹೊಂದಿರ್ತಾನೆ, ಅವನ ಆಚರಣೆ ಹೇಗಿರುತ್ತೆ, ಮತ್ತು ಈ ಗುಣಗಳನ್ನು ಅವನು ಹೇಗೆ ದಾಟಿ ಬರ್ತಾನೆ, ಹಾಗೆ ಆಚರಣೆಯಲ್ಲಿ ಇರಬೇಕಾದ್ರೆ ಅವನ ಹತ್ರ ಏನೋ ಒಂದು ಅದಕ್ಕೆ ಉಪಾಯ ಇದೆಯಲ್ಲ, ಅದೇನು? ಕಥಂಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಅವನು ಈ 3 ಗುಣಗಳನ್ನು ಕಥಂ, ಹೇಗೆ ಅತಿವರ್ತತೆ, ಹೇಗೆ ದಾಟಿ ಬಂದ? ನಮಗೂ ಅದು ಉತ್ತರ ಬೇಕು, ಉಪಾಯ ಬೇಕು. ನಮಗೆ ದಾಟಿ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ. ದಾಟಿದವನನ್ನು ನೋಡಿದ ಮೇಲೆ ಅವನು ನೋಡಿದಾಗಲೂ ಅವ್ನು ದಾಟಿದಾನೋ ಇಲ್ಲೋ ಅಂತಲೂ ಗೊತ್ತಾಗಲ್ಲ ನಮಗೆ. ಅವನ ಪಾಡಿಗೆ ದಾಟ್ಕೊಂಡು ಹೋಗಿರ್ತಾನೆ. ಅಯ್ಯೋ ಅವರೇನಾ, ಅವ್ರು ಹೋಗಾಯಿತು. ನಮ್ಮ ಎದುರುಗಡೆನೇ ಹೋಗಿರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ. ಅಯ್ಯೋ ಅವ್ರು ಆರಾಮಾಗಿ ಎಲ್ಲ ಸಿದ್ಧಿಯಾಗಿತ್ತು ಅವರಿಗೆ. ಹೌದಾ, ಅವರು ನಮಗಿಂತ ಪಾಪ ಏನೋ ಕಷ್ಟದಲ್ಲಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅವರೇ ನಿಜವಾಗಿ ಮುಂದೆ ಹೋದವರು. ನಾವು ಇಲ್ಲೇ ಇರ್ತೇವೆ, ಅವ್ರು ಅಲ್ಲಿ ಮೇಲಿನ ತುದಿ ಇದರಲ್ಲಿ ಕಾಣಿಸ್ತಾ ಇರ್ತಾರೆ ಕೊನೆಗೆ ನೋಡುವಾಗ. ಅಯ್ಯೋ ಅಂಥವ್ರನ್ನು ನಾವು ತಿಳಿಲಿಕ್ಕಾಗಲಿಲ್ಲಲ್ಲ, ಅವ್ರು ಹೇಗಿರ್ತಾರೆ? ನಮ್ಮ ಎದುರುಗಡೆ ಇರುವಾಗ ಸುಮ್ಮನೆ ನಮ್ಮ ಹಾಗೇ ಕಾಣಿಸ್ತಾರೆ, ಆದರೆ ನಿಜವಾಗಿ ಕಿಮಾಚಾರ, ಅವರ ಆಚರಣೆ ಹೇಗಿರುತ್ತೆ? ಅಥವಾ ನಾವು ಅಂಥದ್ದನ್ನು ಯಾವ ರೀತಿ ಆಚರಣೆ ಮಾಡಿಕೊಂಡು ಕಳ್ಕೊಳ್ಬೇಕಾದದ್ದು ಅಂತ ಹೀಗೆ ಕೇಳಿದಾಗ ಭಗವಂತನ ಆ ಮಾತು ಮುಂದೆ ಶುರುವಾಗುತ್ತೆ. ತ್ರೀನ್
ಗುಣಾನ್ ಅತಿವರ್ತತೆ ಅಂತ ಅವನ ಪ್ರಶ್ನೆ ಇದ್ದದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಗವಂತ ಕೆಲವು ಒಟ್ಟು ಮಾತುಗಳನ್ನು ಹೇಳ್ತಾನೆ. 3 ಗುಣಗಳನ್ನು ದಾಟಿದವನ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಪ್ರಕಾಶಂ ಪ್ರವೃತ್ತಿಂ ಮೋಹಂ ಇದೇನು? ಸತ್ವರಜಸು ತಮಸ್ಸಿನ ಪ್ರಭಾವ. ಪ್ರಕಾಶ, ಪ್ರವೃತ್ತಿ, ಮೋಹ, ಇದು 3 ಸತ್ವ ರಜಸ್ಸು ತಮಸ್ಸುಗಳ ಪ್ರಭಾವ. ಈ 3 ಕೂಡ ಮೋಹಮೇವ ಸಂಪ್ರವೃತ್ತಾನಿ ನ ದ್ವೇಷ್ಟಿ. 3 ಅವನ ಜೀವನದಲ್ಲಿ ಆಗ್ತಾ ಇರುತ್ತೆ. ಈಗ ಗುಣಗಳನ್ನು ಮೀರಿದ ತಕ್ಷಣವೇ ಅವನಿಗೆ ಏನೂ ಜೀವನದಲ್ಲಿ ಗುಣಗಳ ಪ್ರಭಾವ ಉಂಟಾಗುವುದಿಲ್ಲ ಅಂತ ಹೇಳಲಿಲ್ಲ. ಇದು 3 ಸಂಪ್ರವೃತ್ತಾನಿ ಹಾಗೇ ಆಗ್ತವೆ. ಅಂದರೆ ಅವನು ಎಲ್ಲೋ ಮೇಲೆ ಆಕಾಶದಲ್ಲಿ ನಿಂತಿರ್ತಾನೆ, ಇವರೆಲ್ಲ ಕೆಳಗಡೆ ಗುಣಗಳೆಲ್ಲ ಅವನ ಕೆಳಗಡೆ ಕೈಕಾಲಡಿಗೆ ಬಿದ್ದು ಒದ್ದಾಡ್ತಾ ಇರ್ತವೆ, ಹಾಗೆ ಹೇಳಲಿಲ್ಲ. ಪ್ರಕಾಶವಾಗಲಿ ಅಂದರೆ ಸತ್ವದ ಪ್ರಭಾವ, ಪ್ರವೃತ್ತಿ ಅನ್ನೋದು ರಜಸ್ಸಿನ ಪ್ರಭಾವ, ಮೋಹ ಅನ್ನೋದು ತಮಸ್ಸಿನ ಪ್ರಭಾವ, ಇದು 3 ಕೂಡ ಸಂಪ್ರವೃತ್ತಾನಿ ಅವನ ಜೀವನದಲ್ಲಿ ನಡೆಯುತ್ತೆ. ವೃತ್ತಾನಿ ಅಲ್ಲ, ಪ್ರವೃತ್ತಾನಿ ಸಂಪ್ರವೃತ್ತಾನಿ ಚೆನ್ನಾಗಿ ಅವನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಸಂಪ್ರವೃತ್ತಾನಿ ನ ದ್ವೇಷ್ಟಿ ನಿವೃತ್ತಾನಿ ನ ಕಾಂಕ್ಷತಿ. ಯಾವುದೋ ಒಂದು ಲಾಭ ಆಗುತ್ತೆ, ಅದನ್ನು ಪಡೆದು ಸಿಕ್ಕೇ ಬಿಡ್ತು ಅಂತ ಹುರ್ರೆ ಅಂತ ಆಕಾಶಕ್ಕೆ ಹಾರಲ್ಲ. ಯಾವುದೋ ಕಳೆದು ಹೋಯಿತು, ಅಯ್ಯೋ ಇರಬೇಕಿತ್ತು ಅದು ನಮ್ಮ ಹತ್ರನೇ ಅಂತ ಅಳುವುದೂ ಇಲ್ಲ. ಏನು ಬಂದರೂ ಅದು ಸತ್ವದ ಪ್ರಭಾವವೇ ಬರಲಿ, ರಜಸ್ಸಿನ ಪ್ರಭಾವ ಬರಲಿ, ತಮಸ್ಸಿನ ಪ್ರಭಾವವೇ ಬರಲಿ, ತುಂಬ ಸಂತೋಷ ಪಡಬೇಕಾದ ಸಂಗತಿಗಳು ಒದಗಿದಾಗಲೂ ಅದನ್ನು ಯಥಾವತ್ತಾಗಿ ಸ್ವೀಕರಿಸ್ತಾನೆ. ಸಂಪ್ರವೃತ್ತಾನಿ ನ ದ್ವೇಷ್ಟಿ. ಯಾವುದೋ ಮೋಹ ಬಂತು, ಅದರ ಬಗ್ಗೆ ದ್ವೇಷ ಕಾರುವುದಿಲ್ಲ. ಅಥವಾ ಯಾವುದೋ ನಮ್ಮಿಂದ ನಿವೃತ್ತಿ ಆಯಿತು, ಅದನ್ನು ಬೇಕಿತ್ತು ಅಂತ ಬಯಸುವುದಿಲ್ಲ. ಬಯಕೆಯಾಗಲಿ ದ್ವೇಷವಾಗಲಿ ಯಾವುದೂ ಅವನ ಮುಂದೆ ನಡೆಯುವುದಿಲ್ಲ. ಅಂದರೆ ಎರಡನ್ನೂ ದ್ವೇಷ್ಟಿ ಅಂದರೆ ಅದನ್ನು ಅನುಭವಿಸುವುದೇ ಇಲ್ಲ ಅಂತ ಹೇಳಿದ್ದಲ್ಲ, ನ ದ್ವೇಷ್ಟಿ ಎಂದ ತಕ್ಷಣ ಅವನ ಅನುಭವಕ್ಕೆ ಬರುವುದೇ ಇಲ್ಲ ಅಂತ ಹೇಳಿದ್ದಲ್ಲ. ಹಾಗಾಗಿ ಭಗವಂತನ ಗುಣವನ್ನು ತಿಳಿಯುವಾಗ ನಮಗೆ ಎತ್ತರದಲ್ಲಿ ಇದ್ದು ಅರ್ಥ ಮಾಡಿಕೊಳ್ಬೇಕಾದದ್ದೇನು ಅಂತಂದರೆ, 3 ಗುಣಗಳು ಜೀವನದಲ್ಲೇ ಮತ್ತೆ 3 ಗುಣಗಳು ಕೂಡ ಜೀವನದಲ್ಲಿ ಇಳಿಕೆ ಆಗ್ತಾನೇ ಇರುತ್ತೆ. ಆದರೆ ತಿಳಿದವನು ಯಾವತ್ತೂ ಕೂಡ ಪ್ರಕಾಶಕ್ಕಾಗಲಿ ಪ್ರವೃತ್ತಿಗಾಗಲಿ ಯಾವುದಕ್ಕೂ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಜೀವನವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಅಂದರೆ ಲೌಕಿಕ ಬೆಳಕು ತಿಳುವಳಿಕೆ ಬರುತ್ತೆ, ಅಥವಾ ತುಂಬ ಕೆಲಸ ಮಾಡುವ ಹುರುಪು ಇರುತ್ತೆ. ಕೆಲಸ ಮಾಡ್ತಾನೆ, ಮಾಡಲೇಬೇಕು, ಅದು ಕೆಲಸ ಮಾಡದೇ ಇದ್ದರೆ ಜೀವನ ನಡೆಯುವುದೇ ಇಲ್ಲ. ಆದರೆ ಅದು ರಜಸ್ಸಿನ ಪ್ರಭಾವ. ಇನ್ನು ಕೆಲವೊಂದು ಸರ್ತಿ ಏನು ಬೇಡ ಅಂತ ಔದಾಸೀನ್ಯ ಬರುತ್ತೆ, ಅದು ತಮಸ್ಸಿನ ಪ್ರಭಾವ. 3 ಗುಣದ ಪ್ರಭಾವ ನಮ್ಮ ಮೇಲೇ ಆಗ್ತಾ ಇರುತ್ತೆ, ಒಂದಾದಮೇಲೆ ಒಂದು ಆಗ್ತಾ ಇರುತ್ತೆ. ಆದರೆ ಇದು 3 ಬಂದಾಗಲೂ ಯಾವುದೋ ಇಷ್ಟ ಆಯಿತು ಅಂತ ಹೇಳಿ ಅದನ್ನು ತುಂಬ ಸ್ವಾಗತಿಸ್ಲಿಕ್ಕೆ ಹೋಗೋದಿಲ್ಲ, ಅಥವಾ ಯಾವುದೋ ಅವನಿಗೆ ವ್ಯಥೆ ಆಯಿತು ಅಂತ ಹೇಳಿ ಅದರ ಬಗ್ಗೆ ದ್ವೇಷನೂ ಮಾಡೋದಿಲ್ಲ. ನಾವು ಹೇಳ್ತೀವಲ್ಲ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಎಂದಿರಲಿ. ಏನೇ ಬರಲಿ ಅದನ್ನು ಸ್ವೀಕರಿಸ್ತೇನೆ, ಇದನ್ನು ಸ್ವೀಕರಿಸ್ತೇನೆ. ಅದನ್ನೇ ಆಗ ಹೇಳಿದ್ದು, ಏನೇ ಬಂದರೂ ಅದು ಅವನ ಪ್ರಸಾದ ಅನ್ನುವ ಎಚ್ಚರದಿಂದ ಇರುವವನು ಈ ತ್ರಿಗುಣಗಳಿಂದ ಅತೀತನಾದವನು ಅಂತ ಲೆಕ್ಕ. ಅವ್ರಿಗೆ ಕಷ್ಟ ಬರುವುದಿಲ್ಲ ಅಂತ ಅರ್ಥ ಅಲ್ಲ, ಅವರಿಗೂ ಕಷ್ಟ ಇರುತ್ತೆ. ಅವರಿಗೆ ಲೋಕದ ಪ್ರವೃತ್ತಿಯೇ ಇಲ್ಲ, 3 ಗುಣಗಳನ್ನು ದಾಟಿ ಆದಮೇಲೆ ಅವರು ಎಲ್ಲೋ ಲೌಕಿಕ ಜೀವನ ಬಿಟ್ಟು ಎಲ್ಲೋ ದೂರದಲ್ಲಿರ್ತಾರೆ. ಇಲ್ಲ, ಲೋಕದ ಎಲ್ಲ ಕರ್ಮಾಂಗಗಳನ್ನು ಮಾಡ್ತಾನೇ ಇರ್ತಾರೆ. ಆದರೆ ಯಾವ ಕರ್ಮಾಂಗ ಮಾಡುವಾಗಲೂ ಅವನ ಎಚ್ಚರ ಇರುತ್ತೆ. ಆ ಕರ್ಮದಿಂದ ಒಳ್ಳೆಯದೋ ಕೆಟ್ಟದ್ದು 2 ಬಂದಾಗಲೂ ಯಥಾವತ್ತಾಗಿ ಸ್ವೀಕರಿಸಲಿಕ್ಕೆ ಮೊದಲೇ ಮಾನಸಿಕವಾಗಿ ಅವನು ಪ್ರಿಪೇರ್ ಆಗಿರ್ತಾನೆ. ಅದು ಕಷ್ಟ, ಹೇಳುವುದಷ್ಟು ಸುಲಭ ಇಲ್ಲ. ಹಂತ ಹಂತವಾಗಿ ಅದು ನಮಗೆ ಜಿತ ಆಗಬೇಕು. ಯಾಕೆಂದರೆ ಮೈಮರೆತು ಮತ್ತೆ ಕೋಪ ಬಂದುಬಿಡುತ್ತೆ, ಅಥವಾ ಮೈಮರೆತು ಅದರಲ್ಲಿ ನಾವು ತೊಡಗಿ ಬಿಡುತ್ತೇವೆ, ತುಂಬ ಆಸಕ್ತಿಯಿಂದ ಅದು ನಿರೀಕ್ಷೆ ಶುರುವಾಗಿಬಿಡುತ್ತೆ. ಈ ನಿರೀಕ್ಷೆ ಬಂದ ಮೇಲೆ ಈಡೇರದೆ ಹೋಗುವುದು, ಅಥವಾ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಈಡೇರುವುದು, ಏನೋ ಒಂದಾದಾಗ ಮನಸ್ಸು ಮತ್ತೆ ಏರಿಳಿತಕ್ಕಿಳಿಯುತ್ತೆ. ಆದರೆ ಯಾರು ಭಗವಂತನ ಬಗ್ಗೆ ತಿಳಿವು ಇದ್ದು 3 ಗುಣಗಳನ್ನು ನನ್ನನ್ನು ಬಿಡಿಸು ಅಂತ ಕೇಳುವುದು ಮೊದಲು, ಇದರ ಬಗ್ಗೆ ಎಲ್ಲದರಲ್ಲೂ ಬೇಕಾಗುವಂಥದ್ದು ಮಾನಸಿಕವಾದ ಸಿದ್ಧತೆ.
ಆ ಮನಸ್ಸನ್ನು ಗೆಲ್ಲಬೇಕು ಅಂದರೆ ಮತ್ತೆ ಶಿವಪಾರ್ವತಿಯರ ಅನುಗ್ರಹ ಬೇಕೇ ಬೇಕು. ಅಂದರೆ ತುಂಬ ಹಂತ ಹಂತವಾಗಿ ಎಲ್ಲರ ಅನುಗ್ರಹವೂ ಬೇಕು. ಕೇವಲ ಯಾರೋ ನಾವು ಕೃಷ್ಣನನ್ನು ಮಾತ್ರ ಪೂಜಿಸ್ತೇವೆ, ಉಳಿದದ್ದು ಯಾವುದರ ಬಗ್ಗೆನೂ ಉಳಿದ ದೇವತೆಗಳ ಬಗ್ಗೆ ನಾವು ಎಚ್ಚರ ವಹಿಸುವುದಿಲ್ಲ ಅಂದರೆ ಮತ್ತೆ ಆ ದೇವರೇ ಆ ಪರೀಕ್ಷೆಯಲ್ಲಿ ಅವನನ್ನು ಒಡ್ಡಿಸ್ತಾನೆ. ಅಲ್ಲಿಗೆ ಹೋಗಿ ಬಾ, ನೀನು ಅಲ್ಲಿ ತಿರಸ್ಕಾರ ಮಾಡಿ ಇಲ್ಲಿ ಬಂದರೆ ನಾನು ನಿನ್ನನ್ನು, ಯಾಕೆಂದರೆ ಅವನು ಒಬ್ಬ ಗುರು. ರುದ್ರದೇವ ನಮ್ಮ ಮನೋನಿಯಾಮಕನಾಗಿ ಒಬ್ಬ ಗುರು. ಹರವರುಷ್ಟೇ ಗುರುಸ್ತ್ರಾತ ಗುರವರುಷ್ಟೇ ನ ಕಷ್ಟನ. ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಬಯಸ್ಕೊಂಡು ದೇವ್ರ ಹತ್ರ ಹೋಗಿ, ದೇವರೇ ಗುರುಗಳನ್ನೇನಾದರೂ ಸಮಾಧಾನ ಮಾಡಿ, ನಾನೇನು ಮಾಡಲ್ಲ, ನೀನು ಅಲ್ಲೇ ಹೋಗು ಅಂತ. ಆದರೆ ದೇವ್ರ ಹತ್ರ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಬಂದು ಗುರುಗಳ ಹತ್ರ ಬಂದರೆ ಮಾತಾಡ್ತೇನೆ ಬಾ, ಏನಾಗಲ್ಲ ಬಾ ಅಂತ ಕರ್ಕೊಂಡು ಹೋಗಿ ಅವನು ಮಾತಾಡಿಸ್ತಾನೆ. ಅದರಿಂದಾಗಿ ನಮ್ಮ ಮನಸ್ಸಿನ ನಿಯಂತ್ರಣಕ್ಕೆ ಬೇಕಾದಂತಹ ಗರುಡ, ಶೇಷ, ರುದ್ರರು ಇವರು 3 ಜನರಲ್ಲೂ, ಅದರಲ್ಲೂ ಪ್ರಧಾನವಾಗಿ ರುದ್ರದೇವರ ಮನೋನಿಯಾಮಕತ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಠತೊಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಈ ಗುಣಗಳ ಪ್ರಭಾವವನ್ನು ಸಮತೋಲನದಿಂದ ತೆಗೆದುಕೊಳ್ಳುವ ಶಕ್ತಿಯನ್ನು ನನ್ನಲ್ಲಿ ತುಂಬು. ಮತ್ತು ತಮಸ್ಸಿನ ನಿಯಾಮಕನಾಗಿಯೂ ರುದ್ರದೇವನ ಕಾರ್ಯ ಬಹಳ ಮಹತ್ವದ್ದಾದ್ದರಿಂದ ಅಲ್ಲಿಯೂ ನಮಗೆ ಆ ಅನುಕೂಲತೆಗಳು ಬೇಕು. ಅದರ ಜೊತೆಗೆ ಹಿಂದೆ ಹೇಳಿದ ಹಾಗೆ ಶ್ರೀ ಭೂ ದುರ್ಗಾ ಅನ್ನುವ 3 ರೂಪಗಳೇ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳ ನಿಯಾಮಕ ಶಕ್ತಿ. ಆದ್ದರಿಂದಾಗಿ ನಾರಾಯಣನನ್ನು ಪೂಜಿಸುವಾಗ ಜೊತೆಯಲ್ಲಿ ಪ್ರಕೃತಿಮಾನಿಯಾಗಿ ಅವಳನ್ನು ನಾವು ಪೂಜಿಸಿದರೆ ಮಾತ್ರ ಗುಣದಿಂದ ಬಿಡುಗಡೆ ಆಗುತ್ತೆ. ಅವಳನ್ನು ನಾವು ತ್ಯಾಗ ಮಾಡಿದರೂ ಲಾಭ ಇಲ್ಲ. ಅಥವಾ ದೇವರನ್ನು ಮರೆತು ಅವಳನ್ನು ಮಾತ್ರ ಪೂಜಿಸಿದರೂ ಅವ್ಯಕ್ತ ಹಿಗತಿರ್ ದುಃಖಂ, ಅದು ದುಃಖಕ್ಕೆ ಕಾರಣವಾಗುತ್ತೆ. ಅವರಿಬ್ಬರೂ ಅನನ್ಯವಾದ ದಾಂಪತ್ಯದಿಂದ ಬದುಕನ್ನು ನಡೆಸ್ತಾ ಇದ್ದಾರೆ. ನಮ್ಮ ಮೇಲೆ ಪ್ರಕೃತಿ ಪುರುಷರಾಗಿ ಇಡೀ ಜೀವನದ ಪ್ರತಿಯೊಂದು ಹಂತದಲ್ಲೂ ಅವರೇ ನಮಗೆ ತಂದೆ ತಾಯಿಗಳಾಗಿದ್ದಾರೆ ಅನ್ನುವ ಎಚ್ಚರ ಇದ್ದು ಆ ಗುಣಗಳ ಪ್ರಭಾವವನ್ನು ನನ್ನಲ್ಲಿ ತಗ್ಗಿಸು ಅಂತ ಶ್ರೀಯೈ ನಮಃ, ಭುವೇ ನಮಃ, ದುರ್ಗಾಯೈ ನಮಃ ಈ ರೂಪಗಳನ್ನು ನೆನೆದು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಈ ಗುಣಗಳ ಅತಿವೃತ್ತಿ ದಾಟಿ ಬರುವಂತಹ ಶಕ್ತಿಯನ್ನು ಆತ ಪಡೀತಾನೆ. ಮತ್ತು ಈ ಸಂಪ್ರವೃತ್ತಾನಿ ಹೇಳಿದ್ರಿ, ಅವನ ಜೀವನದಲ್ಲೂ ಸುಖ ದುಃಖಗಳಾಗ್ತಾವೆ ಅಂತ ಹೇಳಿದ್ರಿ. ಅವನು ದ್ವೇಷ ಮಾಡೋದಿಲ್ಲ, ಹೆಚ್ಚು ಬಯಸುವುದಿಲ್ಲ ಅಂತ ಹೇಳಿದ್ರಿ. ಹೇಗಿರ್ತಾನೆ? ಬಯಸದೆ ಒಂದು ಬದುಕುವುದು ಹೇಗೆ? ಅಥವಾ ಏನನ್ನೋ ಸುಖ ಬಂದಾಗ ಖುಷಿ ಪಡದೆ ಕಲ್ಲು ಬೊಂಬೆ ಹಾಗೆ ಹೇಗಿರ್ಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳ್ತಾರೆ, ಉದಾಸೀನ ವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಈಗ ಒಬ್ಬ ಬಂದು ಮೊದಲೇ ಅವನು ಗೊತ್ತಿದೆ ಮಾತಾಡೋದೇ ಸ್ವಲ್ಪ ರಫ್ ಆಗಿ ಮಾತಾಡ್ತಾನೆ, ಹೊಡೆದು ಮಾತಾಡ್ತಾನೆ ಅಂತ ನಮ್ಗೆ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಅವನು ಬಂದು ಹೊಡೆದು ಮಾತಾಡಿಸ್ತಾನೆ. ಆಗ ನಾವು ಅವನಿಗೆ ತುಂಬ ಸಿಟ್ಟಿನ ರಿಯಾಕ್ಷನ್ ಕೊಡೋದಿಲ್ಲ, ಯಾಕೆಂದರೆ ಅವನು ಹಾಗೆ ಅಂತ ಗೊತ್ತಿದೆ. ಆವಾಗ ನಮ್ಗೆ ಅದ್ರ ಮೊದಲೇ ವಿಷಯ ಗೊತ್ತಿತ್ತಾದ್ರಿಂದ ಅದನ್ನು ಕ್ಯಾಶುವಲ್ ಆಗೇ ತಗೊಳ್ತೇವೆ. ಅದೇ ಗೊತ್ತಿಲ್ಲದೆ ಬಂದಾಗ ಸಿಟ್ಟೇ ಬರುತ್ತೆ. ಮೊದಲು ಯಾರು ಅಂತ ನೋಡಲ್ಲ, ಮೊದಲು ಕೈ ಎತ್ತುತ್ತೇವೆ, ಆಮೇಲೆ ಅವನು ಅಂತ ಗೊತ್ತಾಗಿ ನಮ್ಮವನು ಅಂತ ಆಮೇಲೆ ಸುಮ್ಮನೆ ಆಗ್ತೇವೆ ನಾವು. ಅಂದರೆ ಮೊದಲೇ ಯಾವಾಗ ಅದರ ಬಗ್ಗೆ ತಿಳಿವು ಇರುತ್ತೋ ಆಗ ಅದರ ಬಗ್ಗೆ ಉದಾಸೀನತೆ ಇರುತ್ತೆ. ಅವನು ಏನು ಹೊಗಳಿದ್ರೂ ಸಂತೋಷ ಪಡಲ್ಲ. ಅಥವಾ ಏನು ಅವನು, ಯಾಕೆಂದರೆ ಅವನ ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಅವನು ಈಗ ಆಟದಲ್ಲಿ ಎದುರುಗಡೆಯವರು ಬೇಕು ಅಂತ ಇವನನ್ನು ರೊಚ್ಚಿಗೆಬ್ಬಿಸಬೇಕು ಅಂತ ಅವನನ್ನೊಂದು ಬೈತಾರೆ, ಅವನು ಸಿಟ್ಟಿನಿಂದ ಬಾರಿಸಿ ಕೊಟ್ಟು ಹೋಗ್ತಾನೆ. ಅಂದರೆ ಇದು ಉದ್ವೇಗಗೊಳಿಸುವ ಕ್ರಮ. ಎದುರುಗಡೆ ಬೇಕು ಅಂತ ನಮ್ಮನ್ನು, ಅಂದರೆ ನಮಗೇನು ಅನಿಸುತ್ತೆ ಅಂದರೆ ನನ್ನನ್ನು ನಿಯಂತ್ರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ, ನಾನು ನಿನ್ನನ್ನು ನಿಯಂತ್ರಿಸ್ತೇನೆ ಅಂತ ಎದ್ದು ಹೊಡಿತಾನೆ. ಆದರೆ ಅದರಿಂದ ಆಗೋದು ಮತ್ತೆ ನಷ್ಟವೇ. ಅಥವಾ ತುಂಬ ಹೊಗಳಿ ಎತ್ತರಕ್ಕಿಡೋದು. ಯಾರಾದರೂ ಒಂದು ಮಾತಾಡಿದಾಗ ಅದನ್ನು ಭಾರೀ ಎಂಜಾಯ್ ಮಾಡಿದವರು ಹಾಗೆ, ಅಥವಾ ಅವ್ರು ಹೇಳಿದ್ದರಲ್ಲೇ ಸರಿ ಇದೆ ಅಂತ ತಲೆ ತೂಗಿದ ತಕ್ಷಣ ಅವರು ಮತ್ತೆ ಅದರ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವರೇನೋ ಹೇಳ್ತಿದ್ದಾರೆ ಅಂತಂದರೆ ಇಷ್ಟೇ ನಿಜ ಅಂತ. ಯಾಕೆಂದರೆ ಇನ್ನೂ ಸ್ವಲ್ಪ ವಿವರ ಕೊಡ್ಲಿಕ್ಕೆ ಹೋದರೆ ಅದರ ಒಳಗಿದ್ದೆಲ್ಲ ಗೊತ್ತಾಗುತ್ತೆ ಗುಟ್ಟು. ಅದರಿಂದಾಗಿ ಅವ್ರು ಏನು ಹೇಳಿದ್ರು ಅದೇ ಸರಿ 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 ಅಂದ್ಬಿಟ್ರೆ ಮತ್ತೆ ಅದರ ಒಳಗಿದ್ದನ್ನು ಹುಡುಕ್ಲಿಕ್ಕೆ ಅವರಿಗೆ ಬಿಡದ ಹಾಗೆ. ಅದರಿಂದಾಗಿ ಎಲ್ಲ ಗುಣಗಳ ಪ್ರಭಾವ ಇದ್ದಾಗಲೂ ಕೂಡ ಉದಾಸೀನನಾಗಿ ಯಾರಿರ್ತಾನೋ, ಉದಾಸೀನವತ್ ಗೊತ್ತಾಗಲಿಲ್ಲ ಅಂತಲ್ಲ, ಸುಖ ಬಂದಾಗಲೂ ಅಷ್ಟೇ ಸಮಾಧಾನದಿರ್ತಾನೆ, ದುಃಖ ಬಂದಾಗಲೂ ಅಷ್ಟೇ ಸಮಾಧಾನದಿರ್ತಾನೆ. ಗುಣೈಹಿ ಯಹ ನ ವಿಚಾಲ್ಯತೆ, ಗುಣಗಳಿಂದಾಗಿ ಅವನು ತನ್ನ ಮನಸ್ಸಿನ ಭಾವನೆಗಳಲ್ಲಿ ಏರಿಳಿತ ಆಗುವುದನ್ನು, ಇದು ಬಹಳ ಕಷ್ಟ. ಇದನ್ನೇ ಹೇಳಬೇಕು ಅಂದರೆ ಹೀಗೆ ಹೇಳ್ಬೋದು, ಯಾವುದೋ ಒಂದು ವೇದಿಕೆಯಲ್ಲಿ ನಡೆಯುವಂತಹ ಒಂದು ಘಟನೆಯನ್ನು ನಾಟಕವಾಗಿ ನೋಡುವಾಗ ಅದರಿಂದ ತುಂಬ ಅವ್ಯವಸ್ಥೆ ಉಂಟಾಗುತ್ತೆ ಸ್ಟೇಜಲ್ಲಿ. ಆಗ ನಾವು ಯಾರೂ ಕೂಡ ಅಯ್ಯೋ ಹೊಡೆದೇ ಬಿಟ್ನಾ
ಕೊಂದೇ ಬಿಟ್ನಾ ಅಂತ ನಾವು ರಿಯಾಕ್ಷನ್, ಇದು ನಾಟಕ ಅಂತ ಗೊತ್ತಿದ್ದು ಅದನ್ನು ಸಹಜವಾಗಿ ತಗೊಳ್ತೇವೆ ನಾವು. ಅದು ನಡೀತಾ ಇರೋದು ಹಾಗಲ್ಲ, ಅಲ್ಲಿ ಅದು ಒಂದು ನಟನೆ ಅನ್ನುವ ಎಚ್ಚರದಿಂದ ಇದ್ದು ಅವನು ಅದನ್ನು ಪ್ರೇಕ್ಷಕನಾಗಿ ನೋಡ್ತಾನೆ. ನಾವು ಅಲ್ಲಿ ನಿಂತದ್ದನ್ನು ನೋಡೋದು ಸುಲಭ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನಿನ್ನಲ್ಲೇ ನಡೀತಾ ಇರುವಂತಹ ನಾಟಕವನ್ನು ನೀನೇ ನೋಡುವವನಾಗು, ನೀನೇ ಪಾತ್ರಧಾರಿ, ನೀನೇ ಒಬ್ಬ ಪ್ರೇಕ್ಷಕ. ಇದೆರಡೂ ಆಗುವುದನ್ನೇ ಗುಣೈರ್ಯೋನ ವಿಚಾಲ್ಯತೆ, ಗುಣಗಳಿಂದ ಆಗುವ ಪ್ರಭಾವವನ್ನು ನೋಡ್ತಿದ್ದಾನೆ, ಮನಸ್ಸನ್ನು ದೂರದಲ್ಲೇ ನಿಂತು ಗಮನಿಸ್ತಾ ಇದ್ದಾನೆ. ಅದು ಸ್ವಲ್ಪವೇ ಹಂತ ಹಂತವಾಗಿ ಗೊತ್ತಾಗಬೇಕಾಗಿ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬಹುದಾದರೆ ಕಣ್ಣು ಮುಚ್ಚಿ ನಾವು ಧ್ಯಾನಕ್ಕೆ ಅಂತ ಕೂತಾಗ ನಾವು ದೂರದಲ್ಲಿ ನಿಂತು ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಅದರ ಹಿಂದೆ ಸಾಗೋದು. ನಾವು ಅದರೊಳಗೆ ಸಿಕ್ಕಾಕೊಳ್ಳುತ್ತದು, ಕೆಲವೊಮ್ಮೆ ಮನಸ್ಸು ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ನಾವು ದೂರದಲ್ಲಿ ನಿಂತು ನೀನು ಏನೇನು ನೋಡ್ತೀವಿ ಎಲ್ಲ ನೋಡ್ಕೊ, ನೀನು ಏನೇನು ಹೋಗ್ತೀವಿ ಅಲ್ಲಿ ಹೋಗಬೇಕಾದ್ರೂ ಹೋಗು, ನಾನು ನಿನ್ನ ಜೊತೆಗೆ ಬರೋನಲ್ಲ. ಆದರೆ ನೀನು ಹೋದದ್ದು ಮಾತ್ರ ನಮ್ಗೆ ಬೇಕಾದ ಸಂಗತಿ ಅಲ್ಲ. ನನಗೆ ಬೇಕಾದ ಸಂಗತಿ, ನನಗೆ ಬೇಕಾದ ರೂಪ, ನನಗೆ ಬೇಕಾದ ಧ್ಯಾನದ ಚಿಂತನೆ ಬೇರೆ ಇದೆ. ಆದರೆ ನೀನು ಹೋಗಿದ್ದನ್ನು ನಾನು ಬೇಡ ಹೇಳೋದಿಲ್ಲ, ಆದರೆ ಅದು ನಂಗೆ ಬೇಕಾದಲ್ಲ, ನೀನು ನೋಡಿ ಬಾ, ನಾನು ನಿನ್ನನ್ನು ಬಿಡ್ತಾ ಇದ್ದೇನೆ, ನಿನ್ನನ್ನು ಎಲ್ಲೂ ಕಟ್ಟಾಗ್ತಾ ಇಲ್ಲ ಅಂತ ತೋರಿಸ್ತಾ ಅದು ಹೋದಲ್ಲೆಲ್ಲ ತಾನು ನೋಡಿ 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 ಆಗ ಹೇಳೋದು, ನನಗೆ ಇದು ಬೇಕಾದ ರೂಪ ಅಲ್ಲ, ನನಗೆ ಬೇಕಾದ ವಿಷಯ ಇದಲ್ಲ, ನಾನು ಯೋಚಿಸಿದ ವಿಷಯ ಬೇರೆದೆ. ಅಂದರೆ ಪ್ರತಿ ಸರ್ತಿಯೂ ನನ್ನ ಎಚ್ಚರದೊಂದಿಗೆ ನಾನು ನೋಡಬೇಕಾದದ್ದು ಏನು ಅಂತನ್ನುವ ಎಚ್ಚರವನ್ನು ಗಟ್ಟಿಯಾಗಿ ಹೊಡೆದು ಆ ಮನಸ್ಸು ಹೋಗ್ತಾ ಇರುವ ದಾರಿಯನ್ನೇ ಅನುಸರಿಸ್ತಾ ಹೋಗ್ತಾ, ಅಂದರೆ ಇದೊಂದು ಆರಂಭದ ಪ್ರಾಕ್ಟೀಸ್. ಇದು ಎಲ್ಲ ಕೆಲಸದಲ್ಲೂ ನನ್ನ ಮನಸ್ಸು ಯಾವುದನ್ನು ನೋಡಿದ್ರು, ಏನು ಕೇಳಿದ್ರು, ಏನು ತಿಂದರು, ಏನು ನೋಡಿದ್ರು, ನಾನು ಒಬ್ಬ ಪ್ರತ್ಯೇಕ ಸ್ಪೆಕ್ಟೇಟರ್ ಆಗಿ ನೋಡುವ ಪ್ರಯತ್ನ ಮಾಡ್ತಾ ಇದ್ದಾಗ ಈ ಗುಣಗಳ ಪ್ರಭಾವದ ಆಟೋಟಗಳು ಗೊತ್ತಾಗ್ತಾ ಹೋಗುತ್ತೆ. ಮನಸ್ಸು ಇದ್ದಕ್ಕಿದ್ದಾಗ ಸಿಟ್ಟು ಮಾಡಿಕೊಳ್ಳುತ್ತೆ, ಇದ್ದಕ್ಕಿದ್ದಾಗ ತುಂಬ ಒಂದು ವಿಷಯದ ಬಗ್ಗೆ ಆಸಕ್ತಿ ಬೆಳೆಯುತ್ತೆ. ಪ್ರಭಾವ ತೀರ ಜಾಸ್ತಿಯಾಗಿ ಪ್ರಾರಬ್ಧ ಇದ್ದಾಗ ಎಷ್ಟು ಒಳ್ಳೆಯ ತಿಳುವಳಿಕಸ್ಥನಾದಾಗಲೂ, ಈಗ ಅಜಾಮಿಳನ ಕಥೆಯಲ್ಲಿ ಬರುವಂಥದ್ದೇನು, ಅವನು ಒಳ್ಳೆಯ ತಿಳುವಳಿಕಸ್ಥ, ಹಾಗಿದ್ರೂ ಕೂಡ ಮನೆಯಲ್ಲಿ ಕೆಲವು ಒತ್ತಡಗಳಿಂದ ಅವನಿಗೆ ಬೇಕು ಅಂತ ಅನಿಸೋದನ್ನು ಮಾಡಲಿಕ್ಕಾಗಲಿಲ್ಲ. ಮನಸ್ಸು ಕೆಲವೊಮ್ಮೆ ಇಂಥದ್ದು ಮಾಡಬೇಕು ಅಂತ ಹೇಳಿದಾಗ ತೀರಾ ಅದನ್ನು ಒಂದೇ ಸರ್ತಿ ತಡೆದು ಬಿಟ್ಟರು ಅದು ತಪ್ಪು, ಹಾಗೆ ಅಂತ ಹೇಳಿ ಪೂರ್ತಿ ಬಿಟ್ಟರು ಅದು ತಪ್ಪು. ನಮ್ಮ ಹಿಡಿತದಲ್ಲಿಟ್ಟು ಬಿಟ್ಟು ಅದು ನೋಡಪ್ಪ ಅದು ಬೇಕಾದ್ದಲ್ಲ, ಅಥವಾ ಅದರಲ್ಲಿರುವ ಮಿತಿ ಏನು ಅಂತ ನಿನಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಈಗ ಅದರಿಂದ ಆದ ಪರಿಣಾಮ ಏನಿದೆ, ಅದರಿಂದ ಆಗುವ ದುಷ್ಪರಿಣಾಮಗಳಿಂದ ಏನೆಲ್ಲ ಮುಂದಿನ ಬದುಕನ್ನು ಹಾಳು ಮಾಡಿಕೊಂಡಿದ್ದಾರೆ ಅಂತ ಹೀಗೆ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟು ಯೋಚನೆ ಮಾಡ್ತಾ. ಅಂದರೆ ಇದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಬೆಳವಣಿಗೆ ಇರುತ್ತೆ, ಎಲ್ಲರಿಗೂ ಒಂದೇ ಥರದ ಥಿಯರಿ ಪ್ರಿಸ್ಕ್ರೈಬ್ ಮಾಡಲಿಕ್ಕಾಗಲ್ಲ, ಅಥವಾ ಉಪದೇಶಗಳನ್ನು ಕೊಡಲಿಕ್ಕಾಗೋದಿಲ್ಲ. ಅವರವರನ್ನು ಕಾಣ್ತಾ ಹೋಗಬೇಕು, ಅವರಿಗೆ ಸಂಬಂಧಪಟ್ಟ ಒಬ್ಬ ಗುರುಗಳು ಅದನ್ನು ಸರಿಯಾಗಿ ಹೇಳ್ತಾರೆ, ನೀನು ಹೀಗೆ ಮಾಡಬೇಕು ಅಂತ. ಅದರಿಂದಾಗಿ ನಮ್ಮ ಪ್ರಾರ್ಥನೆಯಂತೂ ಈ ಪ್ರಮಾದ, ಪ್ರವೃತ್ತಿ ಮತ್ತು ಪ್ರತ್ಯಯ, ಅದು ಜ್ಞಾನ, ಲೋಭ ಅಥವಾ ಮೋಹ, ಇದು ಮೂರು ಏನಿದೆ, ಇದು ಮೂರಲ್ಲೂ ನಾನು ಇದರಿಂದ ಈಚೆಗೆ ನಿಂತು ನೋಡಬೇಕು ಅನ್ನುವ ಅಪೇಕ್ಷೆನಿಟ್ಟುಕೊಂಡು ಯಾರು ಕಾಣುವ ಪ್ರಯತ್ನ ನಿರಂತರ ಮಾಡ್ತಾ ಇರ್ತಾನೋ ಅವನಿಗೆ ಈ ಗುಣೈರ್ಯೋನ ವಿಚಾಲ್ಯತೆ, ಈ ಗುಣಗಳ ಪ್ರಭಾವದಿಂದ ಅವನು ಹತೋಟಿಯನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಮತ್ತೆ ಒಂದು ಸಹಜವಾಗಿ ಹೇಳ್ತಾನೆ, ಗುಣಾವರ್ತಂತೆ, ಗುಣಗಳಿದ್ದೇ ಇದು, ಗುಣಗಳನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಗುಣಗಳಿದ್ದೇ ಇರ್ತವೆ. ಎಲ್ಲ ಗುಣಗಳಿಂದ ಏನೇನಾಗ್ಬೋದು ಆಗೇ ಆಗುತ್ತೆ. ಅಂದರೆ ಇದೆ, ಏನು ಬರುತ್ತೋ ಅದನ್ನು ಹಾಗೆ ಸ್ವೀಕರಿಸ್ತೇನೆ. ಗುಣಾವರ್ತಂತ ಇತ್ಯೇವ ನ ಇಂಗತೆ, ಅವನಲ್ಲಿ ಅಲ್ಲಾಡುವುದಿಲ್ಲ, ವಿಚಲಿತನಾಗುವುದಿಲ್ಲ. ನೇಂಗತೆ, ಅವನು ಗಟ್ಟಿಯಾಗಿ ಆ ವಿಷಯದಲ್ಲೇ ನಿಂತು ಬಿಡ್ತಾನೆ. ಇದು ಹೇಗೆ? ಸುಖ ದುಃಖ, ಸಮದುಃಖ ಸುಖ ಸ್ವಸ್ಥ, ಸಮಲೋಷ್ಟಾಶ್ಮ ಕಾಂಚನ, ತುಲ್ಯ ಪ್ರಿಯಾ ಪ್ರಿಯೋ ಧೀರ, ತುಲ್ಯ ನಿಂದಾತ್ಮ ಸಂಸ್ತುತಿ. ದುಃಖ ಮತ್ತು ಸುಖ ಎರಡನ್ನೂ ಸಮವಾಗಿ ಕಾಣುವಂಥದ್ದು. ಶಬ್ದದಿಂದ ಕಾಣ್ಬೋದು, ಅರ್ಥದಿಂದ ಕಾಣುವುದು ಕಷ್ಟ, ಆದರೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ ಅವರು. ನಮ್ಮ ಮನಸ್ಸಿನಲ್ಲಿ ಆ ರೀತಿಯಾದ ವ್ಯತ್ಯಾಸ ಉಂಟಾದಾಗಲೂ ನಾವು ಅದನ್ನು ಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ಕೆಲವು ಪ್ರವೃತ್ತಿಯಲ್ಲಿ ನಮ್ಮನ್ನೇ ನಾವು ಅಥವಾ ಯಾರನ್ನೋ ಒಬ್ಬರನ್ನು ನೋಡಿದರೆ ಅವನಿಗೆ ಸಂಪತ್ತು ಬಂದಾಗಲೂ ಸಂಪತ್ತು ಇಲ್ಲದೇ ಇದ್ದಾಗಲೂ ಒಂದೇ ರೀತಿ ಇರುವಷ್ಟು ಅವನ ಮನಸ್ಸು. ಈಗ ಯಾವುದೋ ಒಂದು ಒಳ್ಳೆಯ ಚಿಂತನೆ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಯಾವುದೋ ಒಂದು ಏನೋ ಬೇಡವಾದ ಇವನಿಗೆ ಬೇಡವಾದ ಬೇರೆಯವರಿಗೆ ಅದೇ ಬೇಕಾದ್ದು, ಆದರೆ ಇನ್ಯಾವುದೋ ಒಂದು ನೃತ್ಯ ಕಾರ್ಯಕ್ರಮ ಏನೋ ನಡೀತಾ ಇದೆ, ಇವನಿಗೆ ಇಲ್ಲಿ ಇದರಲ್ಲಿ ಆಸಕ್ತಿ, ಎಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ಅವನು ಮಾತ್ರ ನೀವು ಬೇಕಾದರೂ ಹೋಗಿ ನಾನು ಇಲ್ಲೇ ಇರ್ತೇನೆ ಅಂತ ಅನ್ನುವ ಮನಸ್ಥಿತಿ ಅವನಲ್ಲಿ ದೃಢವಾಗಿದೆ ಅಂದರೆ ಅವನಲ್ಲಿ ಸತ್ವ ಜಾಗೃತವಾಗಿದೆ ಅಂತ ಅರ್ಥ. ಇಲ್ಲಿ ಇರ್ತಾನೊಬ್ಬ, ಇಲ್ಲಿಗೆ ಬನ್ನಿ ಅಂತ ಕರಿತಾ ಇರ್ತಾನೆ, ಕರೆದ್ರೂ ಅದರಲ್ಲಿ ಎಂಥದೂ ಇಲ್ಲ, ನಮ್ಗೆ ಅರ್ಥನೂ ಆಗಲ್ಲ, ನಾವು ಇಲ್ಲೇ ಹೋಗಬೇಕು ಅಂತ ಅವನ ಮನಸ್ಸು ಅಲ್ಲೇ
ತೊಡಗಿದೆ ಅಂತಾರೆ, ಅಲ್ಲಿ ಅವನಿಗೆ ರಜಸ್ಸು ಜಾಗೃತವಾಗಿದೆ ಅಂತ ಅರ್ಥ. ಈ ಎರಡೂ ಬೇಡ, ಒದ್ದುಕೊಂಡು ಮಲ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದರೆ ಅಲ್ಲೊಂದು ತಮಸ್ಸು ಜಾಗೃತವಾಗಿದೆ ಅಂತ ಅರ್ಥ. ಅಂದರೆ ನಮಗೆ ಯಾವುದೂ ಬೇಡ, ಸುಖವಾಗಿರ್ಬೇಕಪ್ಪ, ತಿನ್ನೋದು ಉಣ್ಣೋದು ಮಲಗೋದು, ತಿನ್ನೋದು ಉಣ್ಣೋದು ಮಲಗೋದು, ಇದೇ ನಿಜವಾದ ಕರ್ತವ್ಯ. ಒಬ್ಬ ಇದ್ದ ಅಂತೆ, ಅವನಿಗೆ ಎರಡೇ ಸಮಸ್ಯೆ ಅಂತೆ. ಒಂದು ಹಸಿವಾಗುತ್ತೆ, ಉಂಡ ಮೇಲೆ ನಿದ್ದೆ ಬರುತ್ತೆ ಅಂತ. ಎದ್ದ ತಕ್ಷಣ ಮತ್ತೆ ಊಟ ಮಾಡಬೇಕು, ಊಟ ಮಾಡಿದ ತಕ್ಷಣ ಮತ್ತೆ ನಿದ್ದೆ ಬರುತ್ತೆ. ಇದೆಂದು ಸಮಸ್ಯೆ ಬಿಟ್ಟರೆ ನಾನು ಎಲ್ಲ ಕೆಲಸ ಮಾಡ್ತೇನೆ ಅಂತ ಯಾವಾಗ ಮಾಡ್ತಾನೆ ಗೊತ್ತಿಲ್ಲ. ಅಂದರೆ ಇದು ತಮಸ್ಸಿನ ತೀವ್ರತರವಾದ ಪ್ರಭಾವ. ಇದನ್ನು ಮೀರಿ ಲೋಷ್ಟ ಮತ್ತು ಕಾಂಚನ. ಒಬ್ಬ ಋಷಿ ಎಲ್ಲೋ ಬೇಡ್ಲಿಕ್ಕೆ ಹೋಗಿರ್ತಾನೆ. ಅವನ ಬುಟ್ಟಿಯಲ್ಲಿ ಏನೋ ಅಕ್ಕಿ, ಅದರ ಜೊತೆಗೆ ಒಂದಿಷ್ಟು ಮುತ್ತು ರತ್ನ ಎಲ್ಲ ಬಿದ್ದಿರುತ್ತಂತೆ. ಸರಿ, ಅವನು ಅದನ್ನೇನು ಮಾಡ್ತಾನೆ ಅಂತಂದರೆ ಅದು ಬೇಡ ಅಂತ ಹೇಳಿ ಅಂಗಳಕ್ಕೆ ಚೆಲ್ಲಿ ಬಿಡ್ತಾನಂತೆ. ಚೆಲ್ಲಿ ಬಿಟ್ಟಾಗ ಅವಳು ಬಂದು ಅದನ್ನು ಇಲ್ಲಿ ಇದ್ದರೆ ಅದು ನಮಗೆ ಇದಾಗುತ್ತೆ, ಇದನ್ನೆಲ್ಲ ತೆಗೆದು ಹೊರಕ್ಕೆ ಹಾಕ್ತೇನೆ ಅಂತ. ಆಗ ಅವನು ಹೇಳ್ತಾನೆ, ಕಲ್ಲು ಮಣ್ಣೆಲ್ಲ ಯಾಕೆ ನೀನು ಎಸಿತಾ ಇದ್ದಿ, ಅದು ಅಲ್ಲೇ ಇರಲಿ, ಅದು ಅಂಗಳದಲ್ಲಿ ಕಲ್ಲು ಮಣ್ಣು ಇದ್ದಾಗನೇ ಅದು ಒಂದು ಅಂತ, ಬಣ್ಣದ ಕಲ್ಲುಗಳಷ್ಟೇ ಅಂತ. ಅಂದರೆ ಈ ಯೋಚನೆ ಹೀಗೆ ಹೇಳೋದು ಸುಲಭ, ಆದರೆ ಅದು ಆಲೋಚನೆ ಒಳಗೆ ಬರುವುದು ಬಹಳ ಕಷ್ಟ. ಹಾಗೆಂತೇಳಿ ಎಸಿಬೇಕು ಅಂತ ತಾತ್ಪರ್ಯ ಅಲ್ಲ. ಅದರ ಬೆಲೆ ಎಷ್ಟು, ಅದರ ಮಿತಿ ಎಷ್ಟು ಅಂತ ಗೊತ್ತಿದ್ದು ಅದರಿಂದ ನಾವು ಯಾವುದನ್ನು ಅಂತರಂಗದ ಬೆಳಕಿಗೆ ಸಂಬಂಧಪಟ್ಟಂತೆ ಪಡೆಯುವಂಥದ್ದೇನೂ ಇಲ್ಲ. ಅದರಿಂದ ಒಳ್ಳೆಯ ಕೆಲಸ ಆಗುತ್ತೆ ಅಂದರೆ ಉಪಯೋಗಿಸಿ. ಯಾಕೆಂದರೆ ಒಬ್ಬ ರಾಜನ ಕೈಯಲ್ಲಿದ್ದಾಗ ಅದನ್ನು ಅವನು ಸದುಪಯೋಗ ಮಾಡಬೇಕು. ಅವನು ಈ ಅವಧೂತನ ಹಾಗೆ ಕೂತ್ಕೊಂಡು ಅದನ್ನು ಮುಟ್ಟುವುದಿಲ್ಲ ಅಂತಂದರೆ ಅವನ ಅಧಿಕಾರನೂ ಮಾಡಲಿಕ್ಕಾಗೋದಿಲ್ಲ. ಅವರವರ ಸ್ಥಾನದಲ್ಲಿ ಅದರಿಂದ ಎಷ್ಟು ಪರಿಣಾಮವನ್ನು ಕಾಣಬಹುದು ಅಷ್ಟು ಪರಿಣಾಮಕ್ಕೆ ಬೇಕಾದ ಕಾರ್ಯವನ್ನು ಅವನು ನಡೆಸ್ತಾ ಇದ್ದರೆ ತುಲ್ಯ ಪ್ರಿಯ ಪ್ರಿಯ ಅಪ್ರಿಯ ಎರಡೂ ಜೀವನದಲ್ಲಿ ಆಗ್ತಾ ಇರುತ್ತೆ. ಅಪ್ರಿಯ ಆದಾಗಲೂ ಪ್ರಿಯವಾದಾಗಲೂ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಷ್ಟು ಆತನ ಮನಸ್ಸು ಧೀರತನದಿಂದ ತುಂಬಿದೆ ಅಂತಂದರೆ ಬೈದಾಗಲೂ ಅಷ್ಟೇ ಮನಸ್ಸು ಹದವಾಗಿರುತ್ತೆ, ಹೊಗಳಿದಾಗಲೂ ಮನಸ್ಸು ಅಷ್ಟೇ ಸಮಾಧಾನವಾಗಿರುತ್ತೆ. ಇದನ್ನು ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಉಳಿದಿದ್ದು ಸ್ವಲ್ಪ ಇದು ಒಂದೊಂದರಿಂದ ಒಂದೊಂದು ಗೊತ್ತಾಗಬೇಕಷ್ಟೇ. ಹೊಗಳಿದಾಗ ಉಬ್ಬುವುದು ತಪ್ಪು, ತಗಳಿದಾಗ ಕುಗ್ಗುವುದು ತಪ್ಪು. ಹಾಗೆ ಅಂತೇಳಿ ಯಾರೋ ನಾವು ಮಾಡಿದ ತಪ್ಪನ್ನು ಹೇಳ್ತಿರ್ತಾರೆ, ಬೈತಾ ಇರ್ತಾರೆ. ಇಲ್ಲ ನಾವು ತುಲ್ಯ ನಿಂದ ಆತ್ಮ ಸಂಸ್ಕೃತಿ, ನಮ್ಮನ್ನು ಯಾರು ಬೈದರು ಬೈಸ್ಕೊಳ್ಳೋದನ್ನು ಕೇಳಲಿಕ್ತಾ ಇರಲಿಲ್ಲ. ಒಂದು ಕಡೆ ಅಲ್ಲ, ಬೈದ ಮೇಲೆ ಹೊಗಳಿದ ಮೇಲೆ ಎರಡರಲ್ಲೂ ಸಮಾನವಾಗಿರಬೇಕು. ಇದೇನು ಅಂದರೆ ಒಂದು ಅಸಡ್ಡೆತನ ಇರುತ್ತೆ. ಈ ಅಸಡ್ಡೆತನ ನೀವು ಇಲ್ಲಿ ಅವಧೂತ ಗುಣದ ಜೊತೆಗೆ ಸೇರಿಸ್ಬೇಡಿ. ಅದು ನೆಗ್ಲಿಜೆನ್ಸು ಅಥವಾ ಅಲ್ಲಿರೋದು ಒಂದು ಅಶ್ರದ್ಧೆ. ಅದು ಅಶ್ರದ್ಧೆಯನ್ನೇ ಇಲ್ಲಿ ಈ ವಿಷಯದಲ್ಲಿ ಹೇಳುತ್ತಿಲ್ಲ. ನಿಜವಾಗಿಯೂ ನಾವು ಮಾಡದೇ ಇರುವ ತಪ್ಪನ್ನು ನಮ್ಮ ಮೇಲೆ ಆರೋಪ ಮಾಡಿದಾಗ, ಕಾರಣ ಇಲ್ಲದೆ ನಮ್ಮನ್ನು ಬೈದಾಗ ಅದನ್ನು ಯಥಾವತ್ತಾಗಿ ಸ್ವೀಕರಿಸುವ ಹಾಗೆ, ಅಥವಾ ತುಂಬ ನೀವು ಮಾಡಿದ್ದೀರಿ ಹಾಗೆ ಹೀಗೆ ಅಂತ ನಮ್ಮನ್ನು ತುಂಬ ಹೊಗಳಿದಾಗಲೂ ನಮ್ಮ ಮನಸ್ಥಿತಿ ಅದರಿಂದ ವಿಚಲಿತವಾಗದೇ ಇರುವುದು ಅಂತ ಏನಿದೆ, ಇದು ವೇದಾಂತಕ್ಕೆ ಬಿಡಿ. ಲೋಕದಲ್ಲಿ ನಾವು ಸುಖವಾಗಿ ಬದುಕಬೇಕಾದ್ರೂ ಹೀಗಿರಬೇಕು. ನಾವು ಲೋಕದಲ್ಲಿ ಭಗವಂತ, ಅನುಸಂಧಾನ, ಶಾಸ್ತ್ರ, ಅನುಷ್ಠಾನ, ದೈವ, ಮೋಕ್ಷ ಇದು ಆಮೇಲಿದ್ದು. ಲೋಕದಲ್ಲಿ ನಾವು ಈ ಒಂದು ನಿಯಮವನ್ನು ನಮ್ಮ ಬದುಕಿಗೆ ಯಥಾವತ್ತಾಗಿ, ಪ್ರಕೃತಿಯಲ್ಲಿ ಏನೇನು ನಡೆದ್ರೂ ಅದು ಒಳ್ಳೆಯದಕ್ಕೆ ನಡೆಯುತ್ತೆ. ಇದನ್ನು ನಮಗೆ ಆಲ್ ಈಸ್ ವೆಲ್ ಅಂದರೆ ಅರ್ಥ ಆಗುತ್ತೆ. ಆದದ್ದೆಲ್ಲ ಉಳಿತೆ ಆಯಿತು ಅಂದರೆ ನಮ್ಗೆ ಅರ್ಥ ಆಗಲ್ಲ. ನಮಗೆ ಅದನ್ನು ಮತ್ತು ಸ್ವಲ್ಪ ದೊಡ್ಡ ಭಾಷೆಯಲ್ಲಿ ನಮಗೆ ನಮ್ಮದಲ್ಲದ ಒಂದು ದಾಸ್ಯ ಭಾಷೆಯಲ್ಲಿ ಹೇಳಿದಾಗ ಇದು ಕರೆಕ್ಟ್, ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ. ಅದನ್ನೇ ಹೇಳಿದ್ದು, ಆದದ್ದೆಲ್ಲ ಉಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಅಷ್ಟನ್ನೇ ಹೇಳಿದ ಸಂಗತಿಯನ್ನು ಒಬ್ಬ ಜ್ಞಾನಿಯಾದವನು ಚೆನ್ನಾಗಿ ತಿಳಿದುಕೊಳ್ತಾನೆ. ಇವತ್ತಿನ ಒಂದು ಶ್ಲೋಕ ನೋಡಿ, ಮತ್ತೆ ಇಲ್ಲಿಗೆ 14ನೇ ಅಧ್ಯಾಯದ 2 ಶ್ಲೋಕ ಉಳಿಯತ್ತೆ. ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ. ಹಿಂದಿದ್ದು ಹೇಳ್ಕೊಡ್ಲಿಲ್ವಾ? ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನ ತುಲ್ಯಪ್ರಿಯಾ ಪ್ರಿಯೋ ಧೀರ ತುಲ್ಯನಿಂದಾತ್ಮ ಸಂಸ್ತುತಿ. ಅರ್ಥ ನಾಳೆನೇ ನೋಡೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.